ಪಾಪದಿಂದ ನಮ್ಮನ್ನು ಬಿಡಿಸಲು ಸ್ವರ್ಗದಿಂದ ಇಳಿದು ಬಂದ ಪ್ರೀತಿಯ ಯೇಸು, ಅಪರಿಮಿತವಾದ ಪ್ರೀತಿಗಾಗಿ ಪ್ರೀತಿ ಸ್ವರೂಪಿ ಯೇಸು ನನ್ನನ್ನು ನಿಮ್ಮನ್ನು ಪಾಪದಿಂದ ಬಿಡಿಸಲು ಮನುಷ್ಯನಾಗಿ ಜನಿಸಿ ಬಂದನು. ಪ್ರೀತಿಯಿಂದ ಯೇಸುವನ್ನು ನಮ್ಮ ಹೃದಯದ ಗೋದಲಿಯಲ್ಲಿ ನಾವು ಸ್ವಾಗತಿಸುವ. ಪಾಪಿಯಾದ ಮನುಜ ಕುಲವನ್ನು ಪಾಪದಿಂದ ಬಿಡಿಸ ಬಂದರು. ಪಾಪಿಯಾದ ಮನುಜ ಕುಲವನ್ನು ಪಾಪದಿಂದ ಬಿಡಿಸ ಬಂದರು. ಮನುಕುಲದ ಪ್ರೀತಿಗಾಗಿ ಮನುಜನಾಗಿ ಜನಿಸಿ ಬಂದರು. ಮನುಕುಲದ ಪ್ರೀತಿಗಾಗಿ ಮನುಜನಾಗಿ ಜನಿಸಿ ಬಂದರು. ದೇವರೇ ನೀ ಪರಿಶುದ್ಧ, ಪರಿಶುದ್ಧ, ದೇವರೇ ನೀ ಶುದ್ಧನು, ಶುದ್ಧನು, ದೇವರೇ ನೀ ಪರಿಶುದ್ಧ, ಪರಿಶುದ್ಧ, ದೇವರೇ ನೀ ಶುದ್ಧನು, ಶುದ್ಧನು, ಶುದ್ಧನಾಗುವಂತೆ ನನ್ನನ್ನು ಶುದ್ಧೀಕರಿಸಿ ಓ ಯೇಸುವೇ, ಶುದ್ಧನಾಗುವಂತೆ ನನ್ನನ್ನು ಶುದ್ಧೀಕರಿಸಿ ಓ ಯೇಸುವೇ. ಸಾರಿತು ಗಗನ ಕ್ರಿಸ್ತನ ಜನನ, ಹರುಷದ ಗಾನ ತಂದಿತು ಸುದಿನ. ಸಾರಿತು ಗಗನ ಕ್ರಿಸ್ತನ ಜನನ, ಹರುಷದ ಗಾನ ತಂದಿತು ಸುದಿನ. ಕೊಟ್ಟಿಗೆಯಲ್ಲಿ ಹುಟ್ಟಿದ ಕ್ರಿಸ್ತ, ಬೆತ್ತಲೆ ಜೀವಕ್ಕೆ ನೀಡಿದ ವಸ್ತ್ರ. ಕೊಟ್ಟಿಗೆಯಲ್ಲಿ ಹುಟ್ಟಿದ ಕ್ರಿಸ್ತ, ಬೆತ್ತಲೆ ಜೀವಕ್ಕೆ ನೀಡಿದ ವಸ್ತ್ರ. ಆನಂದ ಹರಿಸಿ ಕಣ್ಣೀರ ಒರೆಸಿ, ಆನಂದ ಹರಿಸಿ ಕಣ್ಣೀರ ಒರೆಸಿ, ಶುಭ ಸಂದೇಶವ ತಾ ಸಾರಿದ. ಒಂದಾಗಿ ಸೇರಿರೋ, ಉಲ್ಲಾಸ ಹಂಚಿರೋ, ಪರಸೇವೆ ಪರ ಪ್ರೀತಿ ಜಗಕ್ಕೆಲ್ಲ ಸಾರಿರೋ. ಒಂದಾಗಿ ಸೇರಿರೋ, ಉಲ್ಲಾಸ ಹಂಚಿರೋ, ಪರಸೇವೆ ಪರ ಪ್ರೀತಿ ಜಗಕ್ಕೆಲ್ಲ ಸಾರಿರೋ. ಸಾರಿತು ಗಗನ ಕ್ರಿಸ್ತನ ಜನನ, ಹರುಷದ ಗಾನ ತಂದಿತು ಸುದಿನ. ಕತ್ತಲೆಯಲ್ಲಿ ಹುಟ್ಟಿದ ಕ್ರಿಸ್ತ, ನೀಡಿದ ಜನಕ್ಕೆ ಪ್ರೀತಿಯ ಅಸ್ತ್ರ. ಕತ್ತಲೆಯಲ್ಲಿ ಹುಟ್ಟಿದ ಕ್ರಿಸ್ತ, ನೀಡಿದ ಜನಕ್ಕೆ ಪ್ರೀತಿಯ ಅಸ್ತ್ರ. ಭೇದವ ಸರಿಸಿ ಸಮತೆಯ ಕಲಿಸಿ, ಭೇದವ ಸರಿಸಿ ಸಮತೆಯ ಕಲಿಸಿ, ಹೋರಾಟ ಮಾರ್ಗವ ತಾ ಸಾರಿದ. ಒಂದಾಗಿ ಸೇರಿರೋ, ಉಲ್ಲಾಸ ಹಂಚಿರೋ, ಪರಸೇವೆ ಪರ ಪ್ರೀತಿ ಜಗಕ್ಕೆಲ್ಲ ಸಾರಿರೋ. ಒಂದಾಗಿ ಸೇರಿರೋ, ಉಲ್ಲಾಸ ಹಂಚಿರೋ,
ಜನನ ಹರ್ಷದ ಗಾನ ತಂದಿತು ಸುದಿನ. ಲೂಕನು ಬರೆದಂತಹ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಚಕ್ರವರ್ತಿ ಔಗುಪ್ತನು ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜನಗಣತಿಯಾಗಬೇಕೆಂದು ಆಜ್ಞೆ ಹೊರಡಿಸಿದನು. ಮೊಟ್ಟ ಮೊದಲನೆಯೇ ಆ ಜನಗಣತಿ ಕುರಿಯನನು ಸಿರಿಯ ನಾಡಿಗೆ ರಾಜ್ಯಪಾಲನಾಗಿದ್ದಾಗ ನಡೆಯಿತು. ಆಗ ಎಲ್ಲರೂ ತಮ್ಮ ಹೆಸರನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಜೋಸೆಫನು ದಾವೀದನ ಮನೆತನದವನು ಹಾಗೂ ಗೋತ್ರದವನು. ಆದುದರಿಂದ ಅವನು ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೇಯ ನಾಡಿನ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಳಾಗಿದ್ದ ಹಾಗೂ ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳೂ ಸಹ ಹೋದಳು. ಹೀಗೆ ಅವರು ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಆಕೆ ಚೊಚ್ಚಲು ಮಗನಿಗೆ ಜನ್ಮವಿತ್ತು. ಇದ್ದ ಬಟ್ಟೆಯಲ್ಲೇ ಸುತ್ತಿ ಅದನ್ನು ಗೋದಲಿಯಲ್ಲಿ ಮಲಗಿಸಿದಳು. ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಹೃದಯ ಪ್ರೇಮದಿಂದ ತುಂಬಿದಾಗ ಕೈ ನೀಡಲು ಮುಂದಾಗುತ್ತದೆ. ಹೆಸರಾಂತ ಬರಹಗಾರ ಖಲೀಲ್ ಗಿಬ್ರಾನ್ ತನ್ನ ಪುಸ್ತಕವೊಂದರಲ್ಲಿ ಈ ಒಂದು ಸುಂದರ ಅನುಭವವನ್ನು ಬರೆಯುತ್ತಾನೆ. ಆತನ ಮಿತ್ರನೊಬ್ಬನಿಗೆ ಅವನ ಶ್ರೀಮಂತ ಸಹೋದರ ಒಂದು ಕಾರನ್ನು ಕ್ರಿಸ್ಮಸ್ ಉಡುಗೊರೆಯಾಗಿ ನೀಡಿದ್ದ. ಕ್ರಿಸ್ಮಸ್ನ ಹಿಂದಿನ ದಿನ ಸಂಜೆ ಆಫೀಸಿನಿಂದ ಹೊರಬಂದ ಆತ ಬಡ ಹುಡುಗನೊಬ್ಬ ತನ್ನ ಕಾರನ್ನು ಆಸಕ್ತಿಯಿಂದ ನೋಡುತ್ತಿರುವುದನ್ನು ಕಂಡ. ಈತನನ್ನು ಕಂಡದ್ದೇ ಬಡ ಹುಡುಗ ಅರ್ಧ ನಾಚಿಕೆ ಅರ್ಧ ಕುತೂಹಲದಿಂದ ಕೇಳಿದ, ಸ್ವಾಮಿ, ಈ ಸುಂದರ ಕಾರು ನಿಮ್ಮದೇ? ನನ್ನ ಸಹೋದರನ ಕ್ರಿಸ್ಮಸ್ ಉಡುಗೊರೆ ಇದು, ಗಿಬ್ರಾನ್ ಗೆಳೆಯ ಮರುನುಡಿದ. ಹುಡುಗನ ಮುಖದ ಮೇಲೆ ಆಶ್ಚರ್ಯ ಮೂಡಿತು. ಅಂದರೆ ನಿಮ್ಮ ಸಹೋದರ ಉಡುಗೊರೆ ನೀಡಿದರೆ ಏನೂ ಖರ್ಚಿಲ್ಲದೆ ಈ ಸುಂದರ ಕಾರು ನಿಮ್ಮದಾಯಿತೆ? ನನಗೂ ಕೂಡ. ಮಾತು ತಡೆಯಿತು. ನಿನಗೂ ಕೂಡ ಅಂತಹ ಸಹೋದರ ಇದ್ದಿದ್ದರೆ ಎಂದು ಬಯಸುತ್ತಿದ್ದೀಯಾ? ಇಲ್ಲ, ನಾನೂ ಕೂಡ ನನ್ನ ತಮ್ಮನಿಗೆ ಮುಂದೆ ಒಂದು ದಿನ ಇಂತಹದೇ ಒಂದು ಕಾರು ನೀಡುವಂತಾದರೆ. ಬಡ ಹುಡುಗ ನುಡಿದ. ಬಾ, ನನ್ನ ಕಾರಿನಲ್ಲಿ ಒಂದು ಸುತ್ತು ಹೋಗಿ ಬರೋಣ ಎಂದಾತ ಕೇಳಿದಾಗ, ನನ್ನ ಮನೆ ತನಕ ಹೋಗಬಹುದೇ? ಇಲ್ಲೇ ಹತ್ತಿರವಿದೆ ನನ್ನ ಮನೆ. ನೆರೆಹೊರೆಯವರೆಲ್ಲ ನಾನು ದೊಡ್ಡ ಕಾರಿನಲ್ಲಿ ಬಂದಿರುವೆ ಎಂದು ತೋರಿಸುವ ಆಸೆ ಇರಬಹುದು ಎಂದಾತ ತಿಳಿದುಕೊಂಡ. ಕಾರು ಮನೆಗೆ ಸಮೀಪಿಸಿದ್ದೇ ಕಾರಿನಿಂದಿಳಿದ ಆ ಹುಡುಗ ಮನೆಯೊಳಗೆ ಹೋದ. ನಡೆಯಲು ಆಗದಿದ್ದ ಕುಂಟು ತಮ್ಮನನ್ನು ಹೊತ್ತು ತರುತ್ತಿದ್ದ. ಅವನ ಮುಖ ಉದ್ರೇಕದಿಂದ ಸಂತಸದಿಂದ ಹೊಳೆಯುತ್ತಿತ್ತು. ತಮ್ಮ ಕಾರು ತೋರಿಸುತ್ತಾ, ನೋಡೆಂತಹ ಸುಂದರ ಕಾರು, ಅವರ ಸಹೋದರ ನೀಡಿದರಂತೆ. ಒಂದು ದಿನ ದೊಡ್ಡವನಾಗಿ ನಾನು ಸಂಪಾದಿಸಿ ನಿನಗೆ ಕೊಡುತ್ತೇನೆ. ಗಿಬ್ರಾನ್ ಗೆಳೆಯ ದಾರಿಯಾಗಿ ಇಳಿಯುತ್ತಿರುವ ಕಣ್ಣೀರನ್ನು ಒರೆಸುವ ಪ್ರಯತ್ನ ಮಾಡದೆ ಆ ಕುಂಟು ಮಗುವನ್ನು ಎತ್ತಿ ಕಾರಿನಲ್ಲಿ ಕುಳ್ಳಿರಿಸಿದ.
ಅರಳಿದ ಮುಖದಿಂದ ಹುಡುಗ ಹಿಂಬಾಲಿಸಿದ. ತನ್ನ ತಮ್ಮನಿಗೆ ಊರು ತೋರಿಸಲು ಕ್ರಿಸ್ಮಸ್ ದಿನ ಕ್ರಿಸ್ತನ ನೀಡುವವರೇ ನಿಜವಾಗಿ ಆಶೀರ್ವದಿತರು. ನಿಜ ಅರ್ಥದಲ್ಲಿ ಅನುಷ್ಠಾನವಾಯಿತು. ಮೇಲೆ ಆಲಿಸಿದ ನೈಜಕತೆ ಆ ದೇವನ ಪ್ರೀತಿಯ ಹೃದಯದ ಒಂದು ಮಿಡಿತ. ವಿಶಾಲ ಹೃದಯದ ಆ ಬಾಲಕ ಗಿಬ್ರಾನ್ ಗೆಳೆಯನ ಮಮತೆ, ಮಮಕಾರದ ಆಗರವಾಗಿರುವ ಆ ದೇವರ ಪ್ರೀತಿಯ ನೆರಳಷ್ಟೇ. ಮನುಜನ ಮೇಲಿನ ಪ್ರೀತಿಗಾಗಿ ಮಿಡಿಯುತ್ತಿರುವ ದೇವ ಹೃದಯದ ಒಂದು ತುಡಿತ. ಹೃದಯ ಪ್ರೇಮದಿಂದ ತುಂಬಿದಾಗ ಕೈ ನೀಡಲು ಮುಂದಾಗುತ್ತದೆ. ಕ್ರಿಸ್ತ ಜಯಂತಿ ದೇವನ ಅನುಪಮ ಪ್ರೀತಿಯ ರೀತಿ. ತನ್ನ ಮಗನನ್ನೇ ಜಗತ್ತಿಗೆ ಧಾರೆ ಎರೆದ ಅಪರಿಮಿತ ಪ್ರೀತಿ. ಆತ್ಮೀಯರೇ, ಕ್ರಿಸ್ತ ಜಯಂತಿಯ ಬಗ್ಗೆ ಚಿಂತನೆಯನ್ನು ಮಾಡುತ್ತಿರುವಾಗ ಕೆಲವು ವಿಷಯಗಳ ಬಗ್ಗೆ ನಾವು ಚಿಂತನೆ ನಡೆಸೋಣ. ಮೊದಲನೇದಾಗಿ ದೇವನ ಹೃದಯದ ಪ್ರೀತಿಯ ಮಿಡಿತ ಕ್ರಿಸ್ತ ಜಯಂತಿ. ದೇವರು ಅಪ್ರತಿಮ ಕಲಾಕಾರರು. ತಮ್ಮ ಪ್ರೀತಿಯ ಪುತ್ರನಿಂದ ಸುಂದರ ಕಲಾಕೃತಿಯನ್ನು ರಚಿಸಿದರು. ಸೃಷ್ಟಿ. ಆ ಪ್ರೀತಿ ಎಂಬ ಕುಂಚದಿಂದ ಮೂಡಿಬಂದ ಆದಾಮ ಮತ್ತು ಹವ್ವ ಸೃಷ್ಟಿಕರ್ತನನ್ನೇ ದೂರ ಸರಿದಾಗ, ತಾನಾರಿಸಿಕೊಂಡ ಇಸ್ರೇಲ್ ಜನತೆ ತೊರೆದಾಗ ಆ ದೇವ ನೆರಳಿನಂತೆ ಹಿಂಬಾಲಿಸಿದರು. ಪ್ರವಾದಿಗಳ ಮೂಲಕ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನನ್ನ ಸೃಷ್ಟಿಯಲ್ಲಿ ನಿಮ್ಮನ್ನು ಭಾಗಿಗಳನ್ನಾಗಿ ಮಾಡುತ್ತೇನೆ ಎಂಬ ನಿತ್ಯ ಸಂದೇಶ ನೀಡಿದರು. ದೇವರ ಪ್ರೀತಿಗೆ ಇತಿಮಿತಿಗಳಿಲ್ಲ. ನೀರಿನಲ್ಲಿ ನೀನು ನಡೆದು ಸಾಗಿದರೂ ನಿನ್ನನ್ನು ಮುಳುಗಿಸುವುದಿಲ್ಲ. ಬೆಂಕಿಯಲ್ಲಿ ನೀನು ನಡೆದು ಸಾಗುತ್ತಲಿದ್ದರೂ ಬೆಂಕಿಗೆ ನಿನ್ನ ದಹಿಸುವುದಿಲ್ಲ. ನೀ ನನಗೆ ಅಮೂಲ್ಯನು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಓರ್ವ ತಾಯಿ ತನ್ನ ಕಂದನನ್ನು ಮರೆಯಬಹುದು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ತಮ್ಮ ಪ್ರೀತಿಯ ದಾರಿಯನ್ನೇ ಹರಿಸಿದರು. ಆ ದೇವನ ಹೃದಯದ ಪ್ರೀತಿಯ ಮಿಡಿತ ಕ್ರಿಸ್ತ ಜಯಂತಿ. ಕಾಲವು ಪರಿಪೂರ್ಣವಾದಾಗ ತಮ್ಮ ಮಗನನ್ನೇ ಧಾರೆ ಎರೆದ ದೇವನ ಅನುಭವ ಪ್ರೀತಿ ಕ್ರಿಸ್ತ ಜಯಂತಿ. ಎರಡನೇದಾಗಿ ದೇವರ ಪ್ರೀತಿಯ ಪ್ರತಿರೂಪ ಕಂದ ಯೇಸು. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರರನ್ನು ಜಗತ್ತಿಗೆ ಧಾರೆ ಎರೆದರು. ಪ್ರಭು ಯೇಸು ಧರೆಗಿಳಿದದ್ದು ಮನುಜನನ್ನು ಶಿಕ್ಷಿಸುವುದಕ್ಕಾಗಿ ಅಲ್ಲ, ಬದಲಾಗಿ ಮನುಜನ ರಕ್ಷಣೆಗಾಗಿ. ಪ್ರಭು ಯೇಸು ಮನುಜರಾದರು, ದೇವರು ದೀನ ಮಾನವರಾದರು. ಪ್ರೀತಿಯ ಭಾಷೆಯನ್ನು ಸರ್ವರಿಗೂ ಕಲಿಸಲು, ಪ್ರೀತಿಯ ಸಾಮ್ರಾಜ್ಯವನ್ನು ತಮ್ಮ ಹೃನ್ಮನಗಳಲ್ಲಿ ನಿರ್ಮಿಸಲು, ಪ್ರೀತಿಯೇ ದೇವರು, ದೇವರೇ ಪ್ರೀತಿ ಎಂಬ ಸತ್ಯವನ್ನು ನಮ್ಮ ಅರಿವಿಗೆ ತರಲು, ಪಾಪವೆಂಬ ಅಂಧಕಾರದಿಂದ ನಮ್ಮನ್ನು ದೂರವಿರಿಸಿ ಬೆಳಕನ್ನು ಪ್ರೀತಿಸುವಂತಾಗಲು, ಸಾವಿನಿಂದ ನಿತ್ಯ ಜೀವದೆಡೆಗೆ ನಮ್ಮನ್ನು ಕರೆದೊಯ್ಯಲು ಪ್ರಭು ಯೇಸು ದೀನ ಮನುಜರಾದರು. ಟಾಗೋರರು ಹೇಳುತ್ತಾರೆ, ಪ್ರಪಂಚದಲ್ಲಿ ಹುಟ್ಟುವ ಪ್ರತಿಯೊಂದು ಮಗು ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬ ಸತ್ಯವನ್ನು ಪ್ರತಿಪಾದಿಸುತ್ತದೆ ಎಂದು ನುಡಿದಿರುವುದಾದರೆ, ಭುವಿಯಳು ಜನಿಸಿ ಬಂದ ಪ್ರಭು ಯೇಸು, ಧರೆಗೆ ಬಂದ ದೇವಕುಮಾರ, ಆ ದೇವನ ಪ್ರೀತಿಯ ದಾರಿಯನ್ನು ತನ್ಮೂಲಕ ಹರಿಸಿದರು. ದೀನತೆಯ ಪ್ರತ್ಯೇಕವಾಗಿ ದೇವಕುಮಾರ ತಾನಾಗಿದ್ದರೂ ತನ್ನನ್ನೇ ಬರೆದಾಗಿಸಿಕೊಂಡು ದೀನ ಮನುಜರಾದರು. ಪ್ರೀತಿ ಎಂದರೆ ಏನೆಂಬುದನ್ನು ನಾವು ಅನುಭವಿಸಲು ದೇವ ಮತ್ತು ಮನುಜರ ನಡುವಿನ ಸೇತುವೆ ಅವರಾದರು.
ದೇವರ ಪ್ರೀತಿಯ ಮೊಗವನ್ನು ದೇವ ಪ್ರತಿರೂಪವಾಗಿ ನಮಗೆ ತೋರ್ಪಡಿಸಿದರು. ಮೂರನೆಯದಾಗಿ, ಜನಿಸಿ ಬಂದ ಕುವರ ಶಾಂತಿ ಪ್ರೀತಿಯ ಆಗರ. ಪ್ರಭು ಯೇಸು ಶಾಂತಿ ಪ್ರೀತಿಯ ಆಗರ ಎಂಬುದನ್ನು ನಾವು ಬೈಬಲ್ ಶ್ರೀಗಂಧದಲ್ಲಿ ಆಲಿಸುತ್ತೇವೆ. ಯೆಶಾಯ ಪ್ರವಾದಿ ರಕ್ಷಕರ ಬಗ್ಗೆ ಭರವಸೆಯ ಮಾತುಗಳನ್ನಾಡುತ್ತಾ, ಮಗುವೊಂದು ಹುಟ್ಟಿತೆಮಗೆ, ವರಪುತ್ರರನ್ನು ಕೊಟ್ಟರೆಮಗೆ, ಅದ್ಭುತಶಾಲಿ, ಮಂತ್ರಿ ಶ್ರೇಷ್ಠ, ಪರಾಕ್ರಮ ದೇವ, ಅನಂತ ಪಿತ, ಶಾಂತಿ ನೃಪ ಎಂಬುದಾಗಿ ನುಡಿಯುತ್ತಾರೆ. ಪ್ರಭು ಯೇಸು ಶಾಂತಿಯ ದೂತ, ಪ್ರೀತಿಯ ನೈಜ ರೂಪ. ಅಂದು ಆಗಸದಲ್ಲಿ ಮೊಳಗಿದ ದೂತರ ಗಾನ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಜರಿಗೆ ಶಾಂತಿ. ಯೇಸು ಶಾಂತಿಯ ದೂತ ಎಂಬುದಕ್ಕೆ ಇದು ಒಂದು ನೈಜ ಕನ್ನಡಿ. ಜಗದೆಲ್ಲೆಡೆ ಶಾಂತಿಯನ್ನು ಬೆಳೆಸಲು, ಪ್ರೀತಿಯನ್ನು ಮೇಳೈಸಲು ಪ್ರಭು ಯೇಸು ಶಾಂತಿ ಪ್ರೀತಿಯ ಸುಂದರ ಸುಮಧುರ ಸಮಾಗಮವಾಗಿ ಧರೆಗಿಳಿದು ಬಂದರು. ಪ್ರೀತಿ ಶಾಂತಿ ಜಗದಲ್ಲಿ ನೆಲೆಯೂರಿಸಲು ಬಂದರು. ನಾಲ್ಕನೆಯದಾಗಿ, ಪ್ರಭು ಯೇಸುವಿನ ಜನನ ಭಯ ಭೀತಿಯ ಪಲಾಯನ. ಭಯಪಡಬೇಡಿ, ಜನರೆಲ್ಲರಿಗೂ ಪರಮಾನಂದವನ್ನು ನೀಡುವ ಶುಭ ಸಂದೇಶ ತಿಳಿಸುವೆ ಎಂದು ನುಡಿದದ್ದು ಪ್ರಭು ಯೇಸುವಿನ ಜನನದ ಕುರಿತಾಗಿ. ನೊಂದ ಮನಗಳಿಗೆ ಸಾಂತ್ವನವಾಗಿ, ನಲುಗಿದ ಹೃದಯಗಳಿಗೆ ಆಸರೆಯಾಗಿ, ಕೋಪತಾಪದಿ ಬೆಂದಂತಹ ಮನಸ್ಸುಗಳಿಗೆ ಶಾಂತಿಯ ಚಿಲುಮೆಯಾಗಿ, ಪ್ರೀತಿ ಇಲ್ಲದೆ ಬರಿದಾಗಿದ್ದ ಬಾಳಿಗೆ ವರವಾಗಿ, ಪಾಪದ ಅಂಧಕಾರದಲ್ಲಿ ತೊಲ್ಲಾಡುತ್ತಿದ್ದ ಮನುಜನಿಗೆ ಬೆಳಕಂಬ ಆಶಾಕಿರಣವಾಗಿ ಪ್ರಭು ಯೇಸುವಿನ ಜನನ ದೂರ ಮಾಡಿದೆ. ಭಯಭೀತಿಯನ್ನು ಪಾಪವೆಂಬ ಕಾರ್ಮೋಡ ಚದುರಿದೆ. ರಕ್ಷಣೆ ಎಂಬ ಸೂರ್ಯನ ಉದಯ ಭಕ್ತರ ತನು ಮನದಲ್ಲಾಗಿದೆ. ಹೀಗಿರುವಾಗ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸುವರು ಯಾರು? ಕಷ್ಟ ಸಂಕಟ, ಇಕ್ಕಟ್ಟು ಬಿಕ್ಕಟ್ಟು, ಹಿಂಸೆ ಬಾಧೆ, ಹಸಿವು ನೀರಡಿಕೆ, ನಗ್ನಸ್ಥಿತಿ, ಆಪತ್ತು ವಿಪತ್ತು, ಖಡ್ಗ ಕಟಾರಿಯಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ ಇವುಗಳೆಲ್ಲವುದರಲ್ಲಿ ನಾವು ಜಯಶಾಲಿಯಾಗುತ್ತೇವೆ. ರೋಮನ್ನರಿಗೆ ಬರೆದಂಥ ಪತ್ರ ಅಧ್ಯಾಯ 8, 31, 35. ಅಂತಿಮವಾಗಿ, ಕ್ರಿಸ್ತ ಜಯಂತಿಯ ಸುದಿನದಲ್ಲಿರುವ ನಾವು ನಮ್ಮ ಜೀವನ ಹೇಗಿರಬೇಕು ಆತ್ಮೀಯರೇ? ಕ್ರಿಸ್ತ ಜಯಂತಿಯ ಮಹಾಕ್ಷಣವನ್ನು ಆಚರಿಸುವ ನಾವು ಪ್ರೀತಿಯ ಸುದಿನದ ಭರವಸೆಯ ಮಹಾಕ್ಷಣದ ಕೇಂದ್ರ ಬಿಂದುವಾದ ಪ್ರಭು ಯೇಸುವಿನ ಜನನ ಗೋದಲಿಲಿ ಅಲ್ಲ, ಬದಲಾಗಿ ನಮ್ಮ ಹೃನ್ಮನಗಳಲ್ಲಾಗಲಿ ಆ ದೇವ ಶಾಂತಿ ಪ್ರೀತಿಯ ಉದಯ ನಮ್ಮ ವ್ಯಕ್ತಿತ್ವದಲ್ಲಾಗಲಿ. ನಮ್ಮ ಕುಟುಂಬಗಳಲ್ಲಿ ಶಾಂತಿ ಪ್ರೀತಿ ನೆಲೆಯೂರಿ ನಿಲ್ಲಲಿ. ಕುಟುಂಬದ ಸದಸ್ಯರುಗಳು ಒಬ್ಬರನ್ನೊಬ್ಬರು ಅರಿತು ಬಾಳುವಂತಾಗಲಿ. ನಮ್ಮ ಕುಟುಂಬಗಳು ಪ್ರಭು ಯೇಸುವಿನ ಶಾಂತಿ ಪ್ರೀತಿಯ ಪ್ರಭೆಯಿಂದ ತುಂಬಿ ತುಳುಕಾಡಲಿ. ದೇವನು ನರನಾಗಿದ್ದು ನಮ್ಮನ್ನು ಪ್ರೀತಿಸಲು, ಪ್ರೀತಿಸಿದ ಆ ದೇವನ ಪ್ರೀತಿ ನಮ್ಮಿಂದ ಹರಿದು ಸಾಗಲಿ. ಆ ದೇವ ನಮ್ಮ ಹೃದಯಗಳಲ್ಲಿ ಪ್ರೀತಿಯನ್ನು ತುಂಬಿದ್ದು ಇಟ್ಟುಕೊಳ್ಳಲಿಲ್ಲ, ಬದಲಾಗಿ ಪರರಿಗೆ ಧಾರೆ ಎರೆಯಲು, ಯಥೇಚ್ಛವಾಗಿ ಧಾರೆ ಎರೆಯಲು. ಇತರರನ್ನು ಪ್ರೀತಿಸಿ, ನಮ್ಮ ದೇವರು ಪ್ರೀತಿಸುವ ದೇವರು ಎಂಬ ಸತ್ಯವನ್ನು ಇತರರು ನಮ್ಮ ನಡೆ ನುಡಿಯ ಮೂಲಕ ಅರಿಯುವಂತಾಗಲಿ. ಪ್ರೀತಿ ದೇವರಾಡುವ ಭಾಷೆ, ಸ್ವರ್ಗಲೋಕದ ಭಾಷೆ ಎಂಬುದನ್ನು ಅರಿಯುವಂತಾಗಲಿ. ಇನ್ನೊಂದು ಜೀವಕ್ಕೆ ಮುದ ನೀಡುವುದರಲ್ಲಿದೆ ಕ್ರಿಸ್ತ ಜಯಂತಿ ಎಂಬುದನ್ನು ಅರಿಯೋಣ. ಪ್ರಭು ಯೇಸು ನಮ್ಮ ಬಾಳ ಬೆಳಗುವ ಭಾಸ್ಕರ, ನಮ್ಮಯ ರಕ್ಷಕ ಎಂಬ ಸತ್ಯವನ್ನು ಹಿಂದೆ ಅರಿತು ಪ್ರಭು ಯೇಸುವನ್ನು ನಮ್ಮ ರಕ್ಷಕನಾಗಿ, ನಮ್ಮ ಬಾಳ ಸಂರಕ್ಷಕನಾಗಿ
ಸ್ವೀಕರಿಸೋಣವೇ? ಅದುವೇ ನಾವು ಪ್ರಭು ಯೇಸುವಿಗೆ ನೀಡುವ ಭವ್ಯ ಉಡುಗೊರೆ, ಉತ್ಕೃಷ್ಟ ಉಡುಗೊರೆ. ಆತ್ಮೀಯರೇ, ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಪುನಃ ನಿಮಗೆ ಕೋರುತ್ತಲಿದ್ದೇನೆ. ಪ್ರಭುವಿನ ಶಾಂತಿ, ಪ್ರೀತಿ, ಸಮಾಧಾನ ನಿಮ್ಮ ಕುಟುಂಬಗಳಲ್ಲಿ ಸದಾ ನೆಲೆಸಲಿ. ನಿಮ್ಮ ಕುಟುಂಬಗಳನ್ನು ದೇವರು ಯಥೇಚ್ಛವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ವಿಶ್ ಯು ಎ ಹ್ಯಾಪಿ ಕ್ರಿಸ್ಮಸ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಪಾವಿತ್ರತೆಯ ಬಗ್ಗೆ ನಾವು ಧ್ಯಾನಿಸೋಣ. ಪಾವಿತ್ರತೆ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ನೀಡಿರುವ ಕರೆ. ಪಾವಿತ್ರತೆಯಿಂದ ಮಾತ್ರವೇ ದೈವಿ ಮಾರ್ಗದಲ್ಲಿ ನಡೆಯಲು ಸಾಧ್ಯ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 8ನೇ ವಾಕ್ಯ ನಮಗೆ ಬೋಧಿಸುತ್ತದೆ, ನಿರ್ಮಲ ಹೃದಯಗಳು ಭಾಗ್ಯವಂತರು, ಅವರು ದೇವರನ್ನ ಕಾಣುವರು. ದೇವರನ್ನ ಕಾಣಲು ಬೇಕಾದದ್ದೇ ಆ ನಿರ್ಮಲತ್ವ ಅಥವಾ ಪಾವಿತ್ರತೆ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ ನಮಗೆ ಬೋಧಿಸುತ್ತದೆ, ಅಗೆತನ ಇರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ, ಜಜ್ಜುದಿವಳ ಸಂತಾನ ನಿನ್ನ ತಲೆಯನ್ನು, ಕಚ್ಚುವೆ ನಿ ಸಂತಾನದ ಇಮ್ಮಡಿಯನ್ನು. ತಂದೆಯಾದ ದೇವರು ತನ್ನ ಪುತ್ರ ಯೇಸು ಕ್ರಿಸ್ತರನ್ನ ಈ ಭೂಮಿಯಲ್ಲಿ ಬರಲು ವಾಗ್ದಾನ ಮಾಡಿದ್ದೆ ಆದಿಕಾಂಡದಲ್ಲಿ ನಾವು ಕಾಣುವ ಮೊದಲ ಪ್ರಪ್ರಥಮ ಪಾಪ, ಅವಿಧೇಯತೆ ಪಾಪ. ತಿನ್ನಬಾರದ ಹಣ್ಣನ್ನು ತಿಂದರು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರು. ಇಂದು ನಾವು ಇದನ್ನು ಧ್ಯಾನಿಸುವುದಾದರೆ ಬಹಳ ಸಣ್ಣದಾಗಿ ಕಾಣುವ ಪಾಪ ಇದು. ಆದರೆ ಇಂದು ಅದು ಜನ್ಮ ಪಾಪವಾಗಿಯೂ ಅವಿಧೇಯತೆ ಪಾಪವಾಗಿಯೂ ಕಾಣುತ್ತದೆ. ಅನೇಕ ಪಾಪಗಳಿದೆ. ಈ ಮಹಾಪಾಪಗಳು, ಚಿಕ್ಕ ಪಾಪಗಳು, ದೊಡ್ಡ ಪಾಪಗಳು. ನಾವಂತೇವೆ ನಾವು ದೊಡ್ಡ ಪಾಪ ಏನು ಮಾಡಿಲ್ವಲ್ಲ, ಸಣ್ಣ ಪಾಪ. ದೇವರು ವಾಗ್ದಾನ ಮಾಡಿದ್ದೆ ಈ ಸಣ್ಣ ಪಾಪಕ್ಕೆ. ಹಾಗಾಗಿ ಎಲ್ಲ ಪಾಪಗಳು ಕೂಡ ಪಾವಿತ್ರತೆಗೆ ವಿರುದ್ಧವಾದದ್ದೇ, ದೇವರ ಕಣ್ಣಿಗೆ ಅಸಹ್ಯವಾಗಿಯೂ ಹೇಹವಾಗಿಯೂ ಕಾಣುವಂಥದ್ದು. ನಮ್ಮ ದೈನಂದಿನ ಜೀವನದ ಪ್ರತಿ ಹೆಜ್ಜೆಗಳಲ್ಲಿ ನನ್ನ ಆಲೋಚನೆ, ನಡೆ, ನುಡಿ ಪಾವಿತ್ರತೆಯಿಂದ ತುಂಬಿರುವುದನ್ನು ತಂದೆಯಾದ ದೇವರು ಇಂದಿಗೂ ಬಯಸುತ್ತಿದ್ದಾರೆ. ಇಂದು ನಾನು ಪಾವಿತ್ರನಾಗಿ ಜೀವಿಸ್ತಿದ್ದೇನೆ ಎಂದು ನಾವು ಎದೆತಟ್ಟಿ ಹೇಳುವುದಾದರೆ ಈ ಪಾವಿತ್ರತೆಯ ಹಿಂದೆ ಒಬ್ಬ ವ್ಯಕ್ತಿಯ ಮರಣವಾಗಿದೆ. ಒಬ್ಬ ವ್ಯಕ್ತಿ ವೇದನೆ ಪಟ್ಟಿದ್ದಾರೆ, ಆ ವ್ಯಕ್ತಿ ರಕ್ತವನ್ನು ಸುರಿಸಿದ್ದಾರೆ, ಅದೇ ಪ್ರಭು ಯೇಸು ಕ್ರಿಸ್ತರು. ಇಂದು ನಾನು ಪರಿಶುದ್ಧನಾಗಿ ಜೀವಿಸ್ತೇನೆ ಎಂಬ ಹೆಮ್ಮೆ ಪಡುವುದಕ್ಕಿಂತ ಆ ಹೆಮ್ಮೆಯ ಹಿಂದಿನ ವೇದನೆಗಳು ಅಧಿಕ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 48ನೇ ವಾಕ್ಯ ಹೇಳುತ್ತದೆ, ಆದುದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಪರಿಪೂರ್ಣರಾಗಿರುವಂತೆ ನೀವು ಕೂಡ ಪರಿಪೂರ್ಣರಾಗಿರಿ. ಆ ಸ್ವರ್ಗ ತಂದೆಯ ಪರಿಪೂರ್ಣತೆ ಬರೆಯುವುದೇ ಆ ಪಾವಿತ್ರತೆಯ ಹೆಜ್ಜೆಗಳಲ್ಲಿ. ಪಾವಿತ್ರತೆಯು ಕೇವಲ ಸಂತ ಭಕ್ತರಿಗೆ ಅಥವಾ ಧಾರ್ಮಿಕ ವ್ಯಕ್ತಿಗಳಿಗೆ ಸೀಮಿತವಾದುದಲ್ಲ. ಇದು ದೀಕ್ಷಾ ಸ್ನಾನ ಪಡೆದ ಪ್ರತಿಯೊಬ್ಬ ಕ್ರೈಸ್ತರ ಸಾರ್ವತ್ರಿಕ ಕರೆಯಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡುತ್ತೇವೆ, ಎಲ್ಲರೊಂದಿಗೂ ಶಾಂತಿ ಸಮಾಧಾನದಿಂದಿರಲು ಪ್ರಯತ್ನಿಸಿರಿ, ಪರಿಶುದ್ಧತೆಯನ್ನು ಹರಸಿರಿ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ಕಾಣುವಂತಿಲ್ಲ. ಪರಿಶುದ್ಧತೆಯನ್ನು ನಾವು ಹರಿಸಬೇಕು, ದೇವರನ್ನು ಕಾಣುವ ಆಸಕ್ತಿ ನಮ್ಮಲ್ಲಿರಬೇಕು. ಆ ಪಾವಿತ್ರತೆ ಇದ್ದರೆ ಮಾತ್ರ ನಾವು ದೇವರನ್ನು ಕಾಣಲು ಸಾಧ್ಯ. ಇಲ್ಲವಾದರೆ ಆ ದೇವರಿಂದ ನಾವು ಬಹಳ ದೂರ ಜೀವನ ಮಾಡಬೇಕಾಗ್ತದೆ. ಈ ಪಾವಿತ್ರತೆಯನ್ನು ನಾವು ಕಳೆದುಕೊಳ್ಳುವ, ದೇವರಿಂದ ದೂರ ಸರಿಯುವ ಅಥವಾ ಪಿಶಾಚಿಗೆ ಅವಕಾಶ ಕೊಡುವ 4 ಹಂತಗಳು. ಮೊದಲನೇದಾಗಿ ಒಳ್ಳೆಯ ಪಶ್ಚಾತ್ತಾಪ ಇಲ್ಲದಿರುವುದು, ಪರರನ್ನು ಕ್ಷಮಿಸದೇ ಇರುವುದು, ಅಶುದ್ಧ ಆಲೋಚನೆ ಮತ್ತು ಮಾತುಗಳಿಗೆ ಎಡೆ ಕೊಡುವುದು, 4ನೇದಾಗಿ ಹತಾಶೆಯಿಂದ ಕುಗ್ಗಿ ಹೋಗುವುದು.
ಈ 4 ಹಂತಗಳಲ್ಲಿ ಪಿಶಾಚಿಗೆ ಅವಕಾಶ ಕೊಡ್ತೇವೆ. ನಮಗರಿವಿಲ್ಲದೆ ನಮ್ಮೊಳಗಿರುವ ಪಾವಿತ್ರತೆಯು ಕಳ್ಳತನವಾಗ್ತದೆ. ಯೋಹಾನ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಾಕ್ಯ ಬೋಧಿಸ್ತದೆ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಪ್ರಿಯರೇ, ಈ ವಾಹನಗಳನ್ನು ಓಡಿಸುವಾಗ 4 ಅಥವಾ 5 ಗೇರುಗಳಿರ್ತದೆ. ಪ್ರತಿಯೊಂದು ಗೇರನ್ನು ಹಾಕುವಾಗ ಅದು ತನ್ನದೇ ಆದ ವೇಗದಲ್ಲಿ ಹೋಗ್ತದೆ. 1, 2, 3, 4. ನಾವು ಅಂತಿಮ ಗೇರನ್ನು ಹಾಕುವಾಗ ವಾಹನ ಬಹಳ ವೇಗವಾಗಿ ಹೋಗ್ತದೆ. ಆ ವೇಗಕ್ಕೆ ಬರಬೇಕಾದರೆ ಅದು 10, 20, 30, 40 ಹೀಗೆ ವೇಗದ ಗತಿಯನ್ನು ಅಧಿಕಗೊಳಿಸಿದೆ. ಆದರೆ ಒಮ್ಮೆ ಹಿಂತಿರುಗಿ ಹೋಗಲು ರಿವರ್ಸ್ ಗೇರನ್ನು ಹಾಕುವುದಾದರೆ 5 ಗೇರಿಗೆ ಎಷ್ಟು ಶಕ್ತಿ ಇದೆ, ಆ ಸಂಪೂರ್ಣ ಶಕ್ತಿ ರಿವರ್ಸ್ ಗೇರ್ಗಿದೆ. ಅದನ್ನು ಹಾಕುವುದಾದರೆ ವ್ಯಕ್ತಿ ಎಲ್ಲಿದ್ದ ಅಲ್ಲಿಗೆ ಪುನಃ ಸಂಪೂರ್ಣ ಕರೆದು ತರ್ತದೆ. ಆಧ್ಯಾತ್ಮಿಕತೆಯಲ್ಲಿ, ಪಾವಿತ್ರತೆಯಲ್ಲಿ ಒಂದು ಹಂತದಲ್ಲಿ ಬಂದಿರುತ್ತೇವೆ, 1, 2, 3, 4. ಆದರೆ ಪಾಪದ ಸಣ್ಣ ಆಲೋಚನೆಗೆ ನಾವು ಅವಕಾಶ ಮಾಡಿಕೊಡುವಾಗ ಹೇಗೆ ವಾಹನದಲ್ಲಿ ರಿವರ್ಸ್ ಗೇರ್ ಹಾಕ್ತಾರೋ ಹಾಗೆ ವ್ಯಕ್ತಿ ನೆಲವನ್ನು ಕಚ್ಚುತ್ತಾನೆ. ದೇವರನ್ನ ಮುಖಾಮುಖಿಯಾಗಿ ನೋಡಿದ ವ್ಯಕ್ತಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ವ್ಯಕ್ತಿ, ದೇವರ ವಾಕ್ಯವನ್ನು ಸಾರಿದ ವ್ಯಕ್ತಿ ತನಗರಿವಿಲ್ಲದೆ ಕೃಪೆಗಳನ್ನು ಕಳೆದುಕೊಳ್ತಾರೆ. ಕಾರಣ ಆತ ಶುದ್ಧ ಮಾಡದ ಬಲಹೀನತೆಗಳು, ದೇವರಿಗೆ ಅರ್ಪಿಸಲಾಗದ ಪಾಪದ ಶಾಪದ ನೋವುಗಳು. ಯೇಸು ನನಗಾಗಿ ನಮಗಾಗಿ ರಕ್ತ ಸುರಿಸಿ ಪ್ರಾಣ ನೀಡಿದರೂ ಅನೇಕ ಪಾಪಗಳನ್ನು ಮುಚ್ಚಿಟ್ಟು ಜೀವಿಸುವಂಥದ್ದು ಪಾವಿತ್ರತೆಗೆ ಇಂದಲ್ಲ ನಾಳೆ ಧಕ್ಕೆ ತರುತ್ತದೆ. ಪಾವಿತ್ರತೆಯಲ್ಲಿ ಜೀವಿಸಲು ನಾವು 4 ಪ್ರಮುಖ ಹಂತಗಳನ್ನು ನೋಡುವ. ಮೊದಲನೇದಾಗಿ ಪಾವಿತ್ರತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆ ಪಾವಿತ್ರತೆಯ ಅರ್ಥವೇ ಇದು. ಪಾವಿತ್ರತೆ ಇಲ್ಲದೆ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಧರ್ಮಸಭೆ ಧರ್ಮೋಪದೇಶ ಪುಸ್ತಕ CCC 316ನೇ ಅಂಕಿಯಲ್ಲಿ ನಾವು ನೋಡ್ತೇವೆ, ಪಾವಿತ್ರತೆಯು ಪವಿತ್ರಾತ್ಮರ ಕೊಡುಗೆಯಾಗಿದೆ. ಅದು ನಮ್ಮನ್ನು ದೇವರ ಮಕ್ಕಳನ್ನಾಗಿ ಪರಿವರ್ತಿಸ್ತದೆ ಹಾಗೂ ಆತ್ಮದಲ್ಲಿ ಜೀವಿಸುವುದನ್ನು ಕಲಿಸಿಕೊಡ್ತದೆ. ಯಾಚಕ ಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯ ನಮಗೆ ಬೋಧಿಸ್ತದೆ, ನಿಮ್ಮ ದೇವರಾದ ಸರ್ವೇಶ್ವರನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ. ನಾವು ಆರಾಧಿಸುವ, ನಮ್ಮನ್ನು ರಕ್ಷಿಸುವ ದೇವರು, ನಾವು ಸತ್ತ ನಂತರ ಹೋಗುವ ಅದೇ ದೇವರು ಪರಿಶುದ್ಧರಾಗಿರೋದರಿಂದ ನಾವು ಪರಿಶುದ್ಧರಾಗಲು ತವಕ ಪಡಬೇಕು, ಹಂಬಲ ಪಡಬೇಕು, ದಾಹಗೊಳ್ಳಬೇಕು. ಈ ದಾಹ ನಾವು ಕ್ರಿಸ್ತರಂತೆ ಆಗಲು ನಮಗೆ ಶಕ್ತಿ ನೀಡುತ್ತದೆ. ಜಗದ್ಗುರು ಪೋಪ್ ಫ್ರಾನ್ಸಿಸ್ ನಮಗೆ ನುಡಿಯುವಂಥದ್ದು, ಪಾವಿತ್ರತೆ ಇದೊಂದು ಮುಕ್ತ ಸ್ವಾತಂತ್ರ್ಯಕ್ಕೆ ಕರೆ. ಎಲ್ಲ ಕ್ರೈಸ್ತರು ತಮ್ಮ ಜೀವನದಲ್ಲಿ ಅವರ ಸ್ಥಿತಿಯನ್ನು ಲೆಕ್ಕಿಸದೆ ಪಾವಿತ್ರತೆಗೆ ಕರೆಯುತ್ತಾರೆ. ಪಾವಿತ್ರತೆಯು ಪ್ರಪಂಚದಿಂದ ಹಿಂದೆ ಸರಿಯುವವರಿಗೆ ಮೀಸಲಾಗಿರುವುದಿಲ್ಲ, ಆದರೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಜೀವಂತ ಪ್ರೀತಿಯಲ್ಲಿ ಕಂಡುಬರುತ್ತದೆ ಎಂಬುದಾಗಿ ಜಗದ್ಗುರುಗಳು ನಮಗೆ ಬೋಧಿಸ್ತಾರೆ. ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದು 1 ಪೇತ್ರ 1ನೇ ಅಧ್ಯಾಯ 14ನೇ ವಾಕ್ಯ, ವಿಧೇಯರಾದ ಮಕ್ಕಳಂತೆ ನಡೆದುಕೊಳ್ಳಿ. ನೀವು ಅಜ್ಞಾನಿಗಳಾಗಿದ್ದಾಗ ದುರಿಚ್ಛೆಗಳಿಗೆ ಈಡಾಗಿದ್ದೀರಿ, ಈಗ ಅವುಗಳಿಗೆ ಎಡೆ ಕೊಡಬೇಡಿ. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆಯೂ ನೀವು ನಿಮ್ಮ ನಡೆ ನುಡಿಗಳಲ್ಲಿ ಪವಿತ್ರರಾಗಿರಿ. ಇನ್ನೂ ಕೂಡ ನಾವು ಶರೀರದ ಬಲಹೀನತೆಯಲ್ಲಿ ದುರಿಚ್ಛೆಯಲ್ಲಿದ್ದೇವೆ ಎಂದರೆ ಆಧ್ಯಾತ್ಮಿಕತೆಯಲ್ಲಿ ನಾವು ಅಜ್ಞಾನಿಗಳು. ಆದರೆ ನಾವು ಪವಿತ್ರರಾಗಿ ಜೀವಿಸ್ತೇವೆ ಎಂದರೆ ನಾವು ಆತ್ಮದಲ್ಲಿ ಜೀವಿಸ್ತಿದ್ದೇವೆ. ಎರಡನೆಯದೇ ಹಂತ ಕ್ರಿಸ್ತನೊಂದಿಗೆ ಒಂದಾಗುವುದು, ಕ್ರಿಸ್ತಂಬರಾಗಿ ಜೀವಿಸುವಂಥದ್ದು. ಈ ಕ್ರಿಸ್ತಂಬರಾಗಲು ಧರ್ಮಸಭೆ ನಮಗೆ ಕೊಟ್ಟಿರುವ ಕರೆ, ಕೃಪೆಯೇ ಸಂಸ್ಕಾರಗಳು. ಕ್ರಿಸ್ತರಲ್ಲಿ ಒಂದಾಗಲು ಧರ್ಮಸಭೆ ನಮಗೆ ಸಂಸ್ಕಾರಗಳನ್ನು ಕೊಟ್ಟಿದೆ. ಅದರಲ್ಲಿ ಪದೇ ಪದೇ ನಾವು ಸ್ವೀಕರಿಸುವ ಸಂಸ್ಕಾರ ಪಶ್ಚಾತ್ತಾಪ ಹಾಗೂ ಪರಮ ಪ್ರಸಾದ. ಒಳ್ಳೆಯ ಪಾಪ ನಿವೇದನೆ
ಹಾಗೂ ಪರಮಪ್ರಸಾದ. ಈ ಪರಮಪ್ರಸಾದ ಎಂದಾಗ ದಿವ್ಯ ಬಲಿ ಪೂಜೆ, ಆರಾಧನೆ ಮತ್ತು ಪರಮಪ್ರಸಾದ ಸ್ವೀಕರಿಸುವುದು. ಈ 3 ಹಂತಗಳಲ್ಲಿ 3 ವಿಧದಲ್ಲಿ ನಾವು ಆ ಪಾವಿತ್ರತೆಯಲ್ಲಿ ಯೇಸು ಕ್ರಿಸ್ತರೊಂದಿಗೆ ಒಂದಾಗಲು ಸಾಧ್ಯ. ಪೋಪ್ ಬೆನೆಡಿಕ್ಟ್ 16 ಹೇಳುವಂತೆ ಅವರ ಸಂಸ್ಕಾರಗಳನ್ನು ಆಗಾಗ್ಗೆ ಸ್ವೀಕರಿಸುವುದರಿಂದ ನಿಷ್ಠಾವಂತರು ಪ್ರೀತಿ ಮತ್ತು ವರದಾನಗಳಲ್ಲಿ ಬೆಳೆಯಲು ಸಹಾಯ ಮಾಡ್ತದೆ. ನಾವು ಆಧ್ಯಾತ್ಮಿಕತೆಯಲ್ಲಿ ಕುಂಟುವ ಬದಲು ನಡೆಯುವ, ಓಡುವ, ತಂದೆ ದೇವರನ್ನು ಅಪ್ಪಿಕೊಳ್ಳುವ ಕೃಪೆಯನ್ನು ಯೇಸು ಕ್ರಿಸ್ತರ ಮೂಲಕ ಸಂಸ್ಕಾರಗಳಲ್ಲಿ ಧರ್ಮಸಭೆ ನಮಗೆ ನೀಡುತ್ತದೆ. ಹಾಗೂ ಪ್ರಾರ್ಥನೆಯ ಜೀವನ ದೇವರಿಗೆ ಅಚ್ಚುಮೆಚ್ಚಾಗಿ ಜೀವಿಸಲು, ಆಧ್ಯಾತ್ಮಿಕ ಸ್ವಾತಂತ್ರ್ಯದಲ್ಲಿ ಜೀವಿಸಲು ನಮಗೆ ಶಕ್ತಿಯನ್ನು ನೀಡುತ್ತದೆ. ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ನವಜೀವನ ಪಡೆದಿರುವ ನಾವು ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾಗಿ ಅರ್ಪಿಸಿಕೊಳ್ಳಿರಿ. ಇದೇ ನಿಜವಾದ ಆರಾಧನೆ. ದೇವರು ಬಯಸುವ ಆರಾಧನೆ ಯಾವುದು? ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಆರಾಧನೆ. ಈ ಶರೀರ, ಈ ಜೀವನ ತಂದೆ ದೇವರಿಗೆ ಮಾತ್ರ, ಬೇರೆ ಯಾವುದಕ್ಕಲ್ಲ. ಆಗ ನಾವು ವ್ಯಕ್ತಿಗಳನ್ನು ಮುಖಸ್ತುತಿ ಮಾಡುವುದಕ್ಕೋ ನನ್ನ ವೈಯಕ್ತಿಕ ಸುಖಕ್ಕಾಗಿ ಜೀವಿಸ ಬದಲು ದೇವರ ಚಿತ್ತಕ್ಕಾಗಿ ಜೀವಿಸ್ತೇವೆ. ಮೆಚ್ಚುಗೆಯಾದ ನಾನು ಮಾಡುತ್ತಿರುವ ಸೇವೆ, ನನ್ನ ಆಲೋಚನೆ, ನನ್ನ ನುಡಿ ದೇವರಿಗೆ ಇಷ್ಟವಾಗಿದೆಯಾ? 3ನೇದಾಗಿ ಸಜೀವವಾದ, ಅಂದರೆ ಮೊದಲ ಪ್ರಾಮುಖ್ಯತೆ ನನ್ನ ದೇವರಿಗೆ. ಸಜೀವವಾದ, ಕಷ್ಟ, ನೋವು, ವೇದನೆ, ನಿಂದೆ, ಅವಮಾನಗಳಲ್ಲಿ ಬಲಿಯಾಗಿ ನನ್ನನ್ನು ದೇವರಿಗೆ ಅರ್ಪಿಸುವುದು. ಈ ಗುಣಗಳು ಪಾವಿತ್ರತೆಗೆ ಹತ್ತುವ ಒಂದೊಂದು ಹಂತಗಳು. 3ನೇದಾಗಿ ಪ್ರತಿದಿನದ ಬದುಕಲ್ಲಿ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವುದು. ಕ್ರಿಸ್ತರಲ್ಲಿ ಪಾವಿತ್ರತೆ. ಯಾಕೋಬ 2ನೇ ಅಧ್ಯಾಯ 17ನೇ ವಾಕ್ಯ ನಮಗೆ ಬೋಧಿಸ್ತದೆ, ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸವೇ ಸರಿ. ಪ್ರೀತಿ, ಸೇವೆ ಮತ್ತು ಕೆಲಸ ಮತ್ತು ಸಂಬಂಧಗಳಲ್ಲಿ ನಾವು ಪಾವಿತ್ರತೆಯಿಂದ ಜೀವಿಸಬೇಕು. ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್ ಅವರು ನಮಗೆ ಹೇಳುವ ಮಾತು, ಕ್ರೈಸ್ತರು ತಮ್ಮ ಕರ್ತವ್ಯಗಳನ್ನು ಸಂತೋಷದಿಂದ ಮಾಡುವುದರೊಂದಿಗೆ ಆ ಕರ್ತವ್ಯಗಳಲ್ಲಿ ಪವಿತ್ರರಾಗಿ ಜೀವಿಸುವ ಪ್ರಯತ್ನವನ್ನು ಮಾಡಲಿ. ಆ ಕರ್ತವ್ಯಗಳೇ ಕುಟುಂಬ ಜೀವನ, ಸಂಸ್ಕಾರ ಜೀವನ, ದಾಂಪತ್ಯ ಜೀವನ, ಮಕ್ಕಳು, ಯೌವನಸ್ಥರು. ಹೀಗೆ ಧರ್ಮಸಭೆ ನಮಗೆ ನೀಡಿರುವ ಕರೆಯಲ್ಲಿ ನಾವು ಪಾವಿತ್ರತೆಯನ್ನು ಕಾಪಾಡಬೇಕು. ಯಾವಾಗ ಈ ಕುಟುಂಬದ ಸಂಬಂಧಗಳಲ್ಲಿ ಪಾವಿತ್ರತೆಯನ್ನು ಕಾಪಾಡಿಕೊಳ್ತೇವೆ, ಅದರಲ್ಲಿ ಬರುವುದೇ, ಪ್ರತಿಯಾಗಿ ನಾವು ಪಡೆಯುವುದೇ ಯಾತನೆ, ನೋವು, ವೇದನೆ. ಇದನ್ನು ನಾವು ಸಂತೋಷವಾಗಿ ಸ್ವೀಕರಿಸುವಾಗ ನಮ್ಮ ಆತ್ಮಗಳು ಶುದ್ಧವಾಗ್ತದೆ. ಆತ್ಮ ಶುದ್ಧತೆಯಲ್ಲಿ ಪಾವಿತ್ರತೆಯಲ್ಲಿ ಜೀವಿಸಲು ಸಾಧ್ಯವಾಗ್ತದೆ. ನಾವು ನಿರಾಶೆಗೋ ಪಾಪದ ಆಲೋಚನೆಗೆ ಎಡೆ ಕೊಡುವಾಗ ನಾವು ಆ ಪಾವಿತ್ರತೆಯನ್ನು ನಮ್ಮಲ್ಲಿ ಅರಿವಿಲ್ಲದೆ ಕಲುಷಿತಗೊಳಿಕೊಳ್ತೇವೆ. ಕಡೆಯದಾಗಿ ಹಾಗೂ 4ನೇದಾಗಿ ಪಾವಿತ್ರತೆಗೆ ಅಡೆತಡೆಗಳನ್ನು ನಿವಾರಿಸಬೇಕು. ಪಾವಿತ್ರತೆಗೆ ಅಡೆತಡೆ ಯಾವುದು? ನನ್ನಲ್ಲಿರುವ ಭಯ ಮತ್ತು ಅವಿಶ್ವಾಸ. ಪಾವಿತ್ರತೆ ಕರೆ ಬಗ್ಗೆ ಸಾಮಾನ್ಯವಾಗಿ ಭಯ ಹಾಗೂ ಅವಿಶ್ವಾಸ ಅಶುದ್ಧಗೊಳಿಸ್ತದೆ. ನಾವು ಏನಕ್ಕೆ ಭಯ ಪಡ್ತೇವೋ ಅದು ತಪ್ಪದೆ ನಮ್ಮ ಜೀವನದಲ್ಲಿ ಸಂಭವಿಸ್ತದೆ. ಪಾವಿತ್ರತೆಗಾಗಿ ಆಸೆ ಪಡುವ ನಾವು ದೇವರಿಗೆ ನಾವು ಭಯಪಡುವಾಗ ದೇವರ ದಿವ್ಯ ಜ್ಞಾನ ನಮ್ಮದಾಗ್ತದೆ. ದೇವರನ್ನು ಹೊರತುಪಡಿಸಿ ಲೋಕದೂಗಳ ನಶ್ವರವಾದ ಕಡೆ ಗಮನ, ಬಯೆ, ಚಿಂತ, ಪೇಚಾಟಗಳಿಗೆ ನಾವು ಎಡೆ ಕೊಡುವಾಗ ನಮಗರಿವಿಲ್ಲದೆ ಪಾವಿತ್ರತೆಯ ಶಕ್ತಿ ಕುಂದಿ ಹೋಗ್ತದೆ. ಮತ್ತು ನಮ್ಮೊಳಗಿರುವ ಪಾವಿತ್ರತೆಯ ಮೇಲಿನ ತಪ್ಪು ಗ್ರಹಿಕೆಯನ್ನು ತೆಗೆಯಬೇಕು. ಪಾವಿತ್ರತೆ ಎಂದ ತಕ್ಷಣ ಇದೊಂದು ಸಾಮರ್ಥ್ಯವಲ್ಲ,
ಇದೊಂದು ಶೌರ್ಯವಲ್ಲ ಅಥವಾ ಅಸಾಧಾರಣ ಸಾಹಸ ವ್ಯಕ್ತಿಗಳಲ್ಲ. ಪಾವಿತ್ರತೆಗಾಗಿಯೇ ಯೇಸು ಕ್ರಿಸ್ತರು ಮಗುವಾಗಿ ಜನಿಸಿದರು. 33 ವರ್ಷ ಜೀವಿಸಿದರು. 3 ವರ್ಷ ಬೋಧನೆ ಮಾಡಿದರು. ಅವಮಾನ ವೇದನೆಗಳನ್ನು ಸ್ವೀಕರಿಸಿದರು. ಕಲ್ವಾರಿ ಶಿಲುಬೆಯನ್ನು ಆರಿಸಿಕೊಂಡರು. ಶಿಲುಬೆಯನ್ನು ಮುತ್ತಿಟ್ಟರು. ನಮಗಾಗಿ ಕ್ರೂರ ಮೊಳೆಗಳಲ್ಲಿ ಜಡಿಯಲ್ಪಟ್ಟರು. ನಮಗಾಗಿ ಶಿಲುಬೆ ಮೇಲೆ ಪ್ರಾಣ ನೀಡಿದರು. ಈ ಪಾವಿತ್ರತೆಗಾಗಿ ದೇವರು ಸುರಿಸಿದಂತಹ ರಕ್ತ ಅಮೂಲ್ಯವಾದ ರಕ್ತ. ಈ ಪಾವಿತ್ರತೆಗಾಗಿ ದೇವರು ನೀಡಿರುವಂತಹ ರಕ್ತ ಅಮೂಲ್ಯವಾದ ರಕ್ತ. ಆ ರಕ್ತ ನಮ್ಮನ್ನು ಶುದ್ಧಗೊಳಿಸಲಿ. ಆ ರಕ್ತ ನಮ್ಮನ್ನು ಬಲಗೊಳಿಸಲಿ. 2 ಕೊರಿಂಥ 12 ವಾಕ್ಯ ನಮಗೆ ಬೋಧಿಸ್ತದೆ. ನನ್ನ ಅನುಗ್ರಹವೇ ನಿನಗೆ ಸಾಕು. ನನ್ನ ಶಕ್ತಿ ಪರಿಪಕ್ವವಾಗುವುದೇ ನಿನ್ನ ನಿಶಕ್ತಿಯಲ್ಲಿ. ನನ್ನ ಕೃಪೆಯೇ ನಿನಗೆ ಸಾಕು. ತಂದೆಯಾದ ದೇವರು, ಪ್ರಭು ಯೇಸು ಕ್ರಿಸ್ತರು, ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ಜೀವಿಸಲು ನಾವು ಕರೆಯಲ್ಪಟ್ಟಿದ್ದೇವೆ. ಸಂತ ಪೌಲರಿಗೆ ಪ್ರಭು ಯೇಸು ನುಡಿದಂತೆ ಇಂದು ನಮಗೆಲ್ಲರಿಗೂ ನುಡಿಯುತ್ತಿದ್ದಾರೆ. ನನ್ನ ಅನುಗ್ರಹವೇ ನಿನಗೆ ಸಾಕು. ನನ್ನ ಶಕ್ತಿ ಪರಿಪಕ್ವವಾಗುವುದೇ ನಿನ್ನ ಬಲಹೀನತೆಯಲ್ಲಿ. ಇಂದು ನಮ್ಮ ಬಲಹೀನತೆಗಳು ಎಲ್ಲಿವೆ? ಮುಚ್ಚಲ್ಪಟ್ಟಿದೆ. ಹತ್ತಿ ಮರದಲ್ಲಿ ಬರೀ ಹಣ್ಣಿಲ್ಲದೆ ಎಲೆಗಳು ಕಾಣುವಂತೆ ಇಂದು ನನ್ನ ಜೀವನದಲ್ಲಿ ಎಲೆಗಳು ಮಾತ್ರ ಕಾಣ್ತಾ ಇದೆ. ದೇವರು ನಮ್ಮಿಂದ ಬಯಸ್ತಿರುವುದು ಎಲೆಗಳಲ್ಲ, ಬಾಹ್ಯ ಸೌಂದರ್ಯವಲ್ಲ, ಹಣ್ಣುಗಳು, ಪವಿತ್ರಾತ್ಮರ ವರಫಲಗಳು. ಇಂದು ನನ್ನಲ್ಲಿ ಸಂತೋಷವಿಲ್ಲ, ಕ್ಷಮೆ ಇಲ್ಲ, ಪ್ರೀತಿ ಇಲ್ಲ, ಕರುಣೆ ಇಲ್ಲ, ಆದರೆ ನಾನು ದೇವರ ಸೇವೆ ಮಾಡ್ತಿದ್ದೇನೆ ಅಂತ ಹೇಳುವುದಾದರೆ ಅದು ಎಲೆ ಮಾತ್ರ. ಇಂದು ದೇವರು ಬಯಸ್ತಿರುವುದು ಬಾಹ್ಯ ಸೌಂದರ್ಯವಲ್ಲ. ಪವಿತ್ರಾತ್ಮರೊಂದಿಗೆ ಜೀವಿಸಿ ನಾವು ದೇವರಿಗೆ ಕೊಡಬೇಕಾದ ಹಣ್ಣುಗಳು ಸಂತೋಷ, ಪ್ರೀತಿ, ಆನಂದ, ತಾಳ್ಮೆ, ಸಹನೆ. ಇಂದು ದೇವರು ಬಯಸ್ತಿರುವುದು ಅದು. ನಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸುವ ಪಾವಿತ್ರತೆಗೆ ಆಸೆ ಪಡುವ ಮುನ್ನ ನನ್ನೊಳಗಿರುವ ಬಲಹೀನತೆಗಳು ಯಾವುದು? ನಾನು ಮರೆತಿರುವಂತಹ ಪಾಪಗಳು ಯಾವುದು? ಪಾವಿತ್ರತೆಯಿಂದ ನನ್ನನ್ನು ಹೊರಗೆ ಎಳೀತಿರುವಂತಹ ಮುಚ್ಚಿಟ್ಟ ನನ್ನ ಬಲಹೀನತೆಗಳು ಯಾವುದು? ಒಂದೊಂದು ಪಾಪಗಳನ್ನು ಬಿಡುವ ಪ್ರಯತ್ನ ಮಾಡುವ, ಒಂದೊಂದು ಪಾಪಗಳಿಗಾಗಿ ಕಣ್ಣೀರು ಸುರಿಸು ಪಾಪ ನಿವೇದನೆ ಮಾಡುವ, ಸರ್ಪವನ್ನು ನೋಡಿ ಭಯಪಟ್ಟು ಓಡುವಂತೆ ಪಾಪದ ಆಲೋಚನೆಗೆ ನಾವು ಓಡುವ ಪ್ರಯತ್ನ ಮಾಡುವ. ಇಂದು ನಾವು ಮಾಡುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಿದ್ದೇವೆ, ಒಳ್ಳೆಯ ಪಾಪ ನಿವೇದನೆ ಮಾಡುತ್ತಿದ್ದೇವೆ. ಆದರೆ ನನ್ನ ಆಲೋಚನೆಯಲ್ಲಿ ಆಗುವ ಪಾಪಗಳು, ನಿದ್ರೆಯಲ್ಲಾಗುವ ಪಾಪಗಳಿಗೆ ನಾನು ಕಿಂಚಿಚ್ಚು ಗುರುತಿಸದೇ ಇದ್ದರೆ ಪಾವಿತ್ರತೆ ನನ್ನದಾಗಲು ಸಾಧ್ಯವಿಲ್ಲ. ಇಂದು ಪಾವಿತ್ರತೆ ನನ್ನ ನುಡಿಯಲ್ಲಿ, ನಡತೆಯಲ್ಲಿ, ನನ್ನ ಆಲೋಚನೆಯಲ್ಲಿ, ನನ್ನ ಮಾತುಗಳಲ್ಲಿ, ನನ್ನ ಉಸಿರಲ್ಲಿ ತುಂಬಲು ನನ್ನ ಬಲಹೀನತೆಗಳನ್ನು ಅರ್ಪಿಸಬೇಕಾಗಿದೆ. ಪ್ರಿಯರೇ, ನಮ್ಮೆಲ್ಲ ಬಲಹೀನತೆಗಳನ್ನು ಪ್ರಭುವಿಗೆ ಅರ್ಪಿಸುವ, ಆ ಬಲಹೀನತೆಗೆ ಜೀವ ಕೊಟ್ಟ ಯೇಸುವನ್ನು ಕರೆಯುವ. ಯೇಸುವೇ, ಈ ವಿಷಯದಲ್ಲಿ ನಾ ಬಲಹೀನನಾಗಿದ್ದೇನೆ, ನನ್ನನ್ನು ಶುದ್ಧಗೊಳಿಸು, ಬಲಪಡಿಸು. ನನ್ನ ಬಲಹೀನತೆಯನ್ನು ನಿನಗರ್ಪಿಸ್ತಿದ್ದೇನೆ, ನನ್ನ ಪರಿಪಕ್ವಗೊಳಿಸು. ಕರಗಳನ್ನು ಹೃದಯದ ಮೇಲಿಡುವ, ಕಣ್ಣುಗಳನ್ನು ಮುಚ್ಚುವ, ಪ್ರಾರ್ಥಿಸುವ. ಪ್ರಭು ಯೇಸುವೆ, ನೀವು ನೀಡಿರುವ ಕರೆಯಲ್ಲಿ ಪಾವಿತ್ರತೆಯಲ್ಲಿ ಜೀವಿಸುವ ಕೃಪೆಯನ್ನು ನನಗೆ ನೀಡಿರಿ. ಪಾವಿತ್ರತೆಗಾಗಿ ಶ್ರಮಿಸುವ ಶಕ್ತಿ ನೀಡಿರಿ. ಧರ್ಮಸಭೆ ನೀಡಿರುವ ಸಂಸ್ಕಾರಗಳಿಗೆ ಬದ್ಧರಾಗಿ ಜೀವಿಸಲು, ವಿಶೇಷವಾಗಿ ಪಾಪ ನಿವೇದನೆ ಮತ್ತು ಪರಮಪ್ರಸಾದದ ನೆರಳಿನಲ್ಲಿ, ಬೆಳಕಿನಲ್ಲಿ ನಿನ್ನೊಂದಿಗೆ ಜೀವಿಸುವ ಕೃಪೆ ನೀಡಿರಿ. ಜೈ ಕ್ರಿಸ್ತ್. ನಾನು ಬೀದರಿಂದ ಬಂದಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಬಿ ಜಾಯ್ಸ್. ನಾನು ರೋಗಿಗಳನ್ನು ನೋಡುತ್ತಾ ಸೋಷಲ್ ಸೇವೆ ಮಾಡ್ತಾ ಇರುವಂಥ ಒಂದು ಮಗಳು. ನಾನು ಬರುವಾಗ ಒಂದು 4 ವರ್ಷದಿಂದ ಮಕ್ಕಳಿಲ್ಲದಂಥ ಒಂದು ಹೆಣ್ಣು ಮಗಳಿಗೆ ನಮ್ಮಿಂದ ಕನ್ಸೀವ್ ಆಗಿತ್ತು. ಟ್ವಿನ್ಸ್ ಇದ್ದರು ಅವಳ ಹೊಟ್ಟೆಯಲ್ಲಿ.
ನಾನು ಅವರಿಗೆ ಪೇಷಂಟಿಗೆ ಮೊದಲೇ ಕಾಲ್ ಮಾಡಿ ಹೇಳಿದ್ದೆ, ನಿಮ್ಮ ಡೆಲಿವರಿ ಸಮಯದಲ್ಲಿ ನಾನು ಇರಲ್ಲ, ಹೇಗಿದ್ರೂ ನಿಮ್ಮದು ಸೆಕ್ಷನ್ ಆಗುತ್ತೆ, ನಾನಂತೂ ಸಿಸರಿನೆಲ್ಲ ಮಾಡಲ್ಲ, ಮತ್ತು ದೇವರಲ್ಲೇ ಅತಿ ವಿಶೇಷವಾದ ದೇವರಲ್ಲಿ, ವೈದ್ಯರಲ್ಲಿ ಅತಿ ಅಮೂಲ್ಯವಾದ ವೈದ್ಯರ ಹತ್ರ ನಾನು ಹೋಗ್ತಾ ಇದ್ದೇನೆ, ನಿಮಗೋಸ್ಕರ ಪ್ರೇಯರಲ್ಲಿ ಇಡ್ತೇನೆ ಅಂತ ಹೇಳಿದ್ದೆ. ಬರುವಾಗ ನಾನು ಎಲ್ಲ ನನ್ನ ರೋಗಿಗಳನ್ನು ದೇವರ ಕೈಗೆ ಸಮರ್ಪಿಸಿ, ನಾನು ಎಂದು 10 ದಿವಸ ಬರಬೇಕಂತ ಮನಸ್ಸು ಮಾಡಿದ್ದಿಲ್ಲ. ಬರುವಾಗ ದೇವರಲ್ಲದೇ ಹೇಳಿದೆ, ದೇವ ನನ್ನ ಎಲ್ಲ ರೋಗಿಗಳು, ನನ್ನ ಎಲ್ಲ ಬೀದರ್ ವಾಸಿಗಳನ್ನು ನಿಮ್ಮ ಕೈಗೆ ಒಪ್ಪಿಸಿ ನಾನು ಹೋಗ್ತಾ ಇದ್ದೇನೆ ಅಂಥೇಳಿ. ನಾವು 25 ಕೈಲಿಂದ ಹೊರಟು 26ಕ್ಕೆ ಬೆಂಗಳೂರಿಗೆ ಹೋಗಿ 26 ಸಾಯಂಕಾಲ ಬೆಂಗಳೂರಿಂದ ಕುಂತು 27 ಸಂಡೇ ಇಲ್ಲಿ ಬಂದ್ವಿ. ನಾವು ಸಂಡೇ ಪೂಜೆಯನ್ನೆಲ್ಲ ಅಟೆಂಡ್ ಮಾಡಿದ್ವಿ. ಇಡೀ ದಿವಸ ನಾವು ರಿಟ್ರೀಟ್ ಅಟೆಂಡ್ ಮಾಡಿದ್ವಿ. ಸಾಯಂಕಾಲ ಹೋಗಿ ಮಲಗಿದ್ದೇನೆ. ಮಲಗಿದ ತಕ್ಷಣ ಒಂದು 10 ನಿಮಿಷದಲ್ಲಿ ನನಗೆ ಇಂಥ ಭಯಾನಕ ಒಂದು ಕನಸು ಬಿತ್ತು. ನಾನು ಏನೋ ಒಂದು ಫ್ಲಶ್ ಮಾಂಸವನ್ನು ಕಚ್ಚಿದ್ದೇನೆ, ಆ ಟೈಪ್ ನನಗೆ ಫೀಲ್ ಆಯಿತು. ಭಯದಿಂದ ಎದ್ದು ಕುಂತೆ. ದೇವರೇ, ಯಾರಿಗೂ ನನ್ನ ಪ್ರೇಯರ್ ಬೇಕಾಗಿದೆ, ಏನೋ ಕಷ್ಟ ಇದೆ ದೇವರೇ, ಯಾರ ಜೀವಕ್ಕೆ ಅಪಾಯ ಇದೆ ದೇವರೇ ಅಂತ ಪ್ರೇಯರ್ ಮಾಡಿದೆ. ನಾನು ಪ್ರೇಯರ್ ಮಾಡ್ತಾ ಇರುವಾಗಲೇ ನನಗೆ ಬೀದರಿಂದ ನಮ್ಮ ಸರ್ಜನ್ ಕಾಲ್ ಬಂತು. ಮೇಡಮ್, ನಿಮ್ಮದೊಂದು ಪೇಷಂಟನ್ನು ಸೆಕ್ಷನ್ ಮಾಡಿದ್ವಿ, ತಾಯಿ ಮಗು ಚೆನ್ನಾಗಿದೆ, ಆದರೆ ಅವಳಿಗೆ ತುಂಬ ಸಲ ಪಿಡಿಸು ಬಂದಿದೆ, ಟ್ವಿನ್ಸ್ ಗಂಡು ಮಕ್ಕಳಾಗಿದ್ದಾರೆ, ಆದರೆ ಅವಳಿಗೆ 3-4 ಸಲ ಪಿಡಿಸು ಬಂದಿದೆ, ಅವಳನ್ನು ಒಯ್ದು ನಾವು ಬೇರೆ ಒಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ ಅಂತ ಮೆಸೇಜ್ ಬಂತು. ಕಣ್ಣೀರಾಕಿ ದೇವರಲ್ಲಿ ಪ್ರೇಯರ್ ಮಾಡಿದೆ. ದೇವ, ನೀವು ವೈದ್ಯರು, ನನ್ನ ಪೇಷಂಟನ್ನು ಅವ್ರ ಮಕ್ಕಳನ್ನು ನೀವು ರಕ್ಷಿಸಿ ಎಂದು ಕಣ್ಣೀರಾಕಿ ಪ್ರೇಯರ್ ಮಾಡಿ ಮಲಗಿದೆ. ಮತ್ತು ಅವಳಿಗೆ ಹಸ್ಬೆಂಡ್ ಫೋನ್ ಬಂತು, ಮೇಡಮರೇ ನೀವಿಲ್ಲ ಅಂದರೆ ಇದೆಲ್ಲ ಆಯಿತು, ನಾನಿಲ್ಲ ಅಂದರೂ ನಮ್ಮ ದೇವರು ಅಲ್ಲೇ ಇದ್ದಾರೆ, ನನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದಿದ್ದಾನೆ, ಇಲ್ಲೂ ಕೂಡ ನಾನು ನಿಮಗೋಸ್ಕರನೇ ಪ್ರೇಯರ್ ಮಾಡ್ತಾಯಿದ್ದೇನೆ, ಏನಾಗಲ್ಲಪ್ಪ ಅಂತಂದೆ. ಬೆಳಗ್ಗೆ 5 ಗಂಟೆಗೆ ಪುನಃ ಅವನೇ ಕಾಲ್ ಮಾಡಿದ, ಮೇಡಮ್ ಸ್ವಲ್ಪ ಹಾಸ್ಪಿಟ್ಲಿಗೆ ಕೇಳ್ರಿ, ಏನಾಗ್ತಾಯಿದೆ ಗೊತ್ತಾಗ್ತಾ ಇಲ್ಲ, ನನಗೇನು ಹೇಳ್ತಾ ಇಲ್ಲ. ಅಗೇನ್ ನಾನು ನಮ್ಮ ಸರ್ಜನ್ ಅವರಿಗೆ ಕಾಲ್ ಮಾಡಿದೆ. ಭಯ ಅಲ್ಲ ಮೇಡಮ್, ಅವಳಿಗೆ ಸೆಡೇಷನಲ್ಲಿ ಇಟ್ಟಿದ್ವಿ, 2 ಗಂಟೆಗೆ ಕಾಲ್ ಮಾಡಿ ಅಂತಂದರು. ನಮಗಿಲ್ಲಿ ಫೋನ್ ಮಾಡಲಿಕ್ಕೆ ಆಗಲ್ಲ, ನಾನು ಯಾಕಂದರೆ ದೇವರಿಗಾಗಿ ಬಂದಿದ್ದೇನೆ, ಫೋನನ್ನು ಯೂಸ್ ಮಾಡಬಾರ್ದು ಅಂತ ಒಂದು ಗಟ್ಟಿ ನಿರ್ಧಾರ ಮಾಡಿ ಫೋನನ್ನು ರೂಮಲ್ಲೇ ಇಟ್ಟು ಹೋಗಿದ್ದು. ನಾನು ಅವರಿಗೆ ಮೆಸೇಜ್ ಹಾಕಿ ಹೋಗಿದ್ದೆ, ಸರ್ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ನನಗೆ ಹೇಳಿ ಅಂಥೇಳಿ. ನಾನು ಲಂಚ್ ಮಾಡಿ ರೂಮಲ್ಲಿ ಬಂದಾಗ ನನಗೆ ಮೆಸೇಜ್ ಇತ್ತು, ನಿಮ್ಮ ಪೇಷಂಟ್ ಚೆನ್ನಾಗಿದ್ದಾಳೆ, ಗಂಜಿ ಊಟ ಮಾಡಿದ್ದಾಳೆ, ಚೇರ್ ಮೇಲೆ ಕುಂತಿದ್ದಾಳೆ ಅಂಥೇಳಿ. ಹಲ್ಲೆಲೂಯ ದೇವ ಯೇಸುವೆ, ಸ್ತೋತ್ರ ದೇವ ಯೇಸುವೆ, ನಿಮಗೆ ಕೋಟಿ ಕೋಟಿ ವಂದನೆ ದೇವ ಯೇಸುವೆ. ನಾವು ಮಾಡೋದಕ್ಕಿಂತ ಮೊದಲೇ ನಮ್ಮೆಲ್ಲ ಚಿಂತೆ ನಿಮಗಿರುತ್ತೆ. ನನಗೆ ನನ್ನ ಕುಟುಂಬದಲ್ಲಿ ಏನೂ ಸಮಸ್ಯೆ ಕೊಟ್ಟಿಲ್ಲ ದೇವರು, ಎಲ್ಲ ಒಳ್ಳೆ ಮಕ್ಕಳಿದ್ದಾರೆ, ಒಳ್ಳೆ ಅಳಿಯಂದಿರಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಆದರೆ ನಾನು ಬರುವಾಗ ಇನ್ನೊಂದು ಪ್ರೇಯರ್ ಮಾಡ್ಕೊಂಡು ಬಂದಿದ್ದೆ. ನಮ್ಮದು ಬೀದರ್ ಹಿಂದುಳಿದ ಜಾಗ, ಆ ಜಾಗದಲ್ಲಿ ನಾನು ದೇವರ ವಾಕ್ಯಕ್ಕಾಗಿ ಏನಾದರೂ ಒಂದು ನನ್ನನ್ನು ಆರಿಸ್ಕೊಳ್ಳಪ್ಪ ದೇವರೇ ಅಂತ ನಾನು ಬೇಡ್ಕೊಂಡು ಬಂದಿದ್ದೆ. ಇಲ್ಲಿ ನಿನ್ನೆ ಪ್ರಾರ್ಥನೆ ಮಾಡುವಾಗ ದೇವರ ಹತ್ರ ಅದೇ ಬೇಡ್ಕೊಂಡೆ. ನನಗೆ ಬೈಬಲ್ ಓದಿದ್ದು ನೆನಪಿರಲ್ಲ, ನಾನು ನನ್ನ ಕೆಲಸದಲ್ಲೇ ಬ್ಯುಸಿ ಇರ್ತೇನೆ. ದೇವರೇ, ನಿಮ್ಮ ವಾಕ್ಯವನ್ನು ನನಗೆ ಸಾರಲು ನನಗೆ ಏನಾದರೂ ಒಂದು ಶಕ್ತಿ ಕೊಡಿ ಅಂತ ಬೇಡ್ಕೊಂಡಿದ್ದೆ. ಇವತ್ತು ನಮಗೆ ಬ್ರದರ್ ಕೇಳಿದರು, ಬರುವ 2025ರಲ್ಲಿ ನೀವು ಒಂದು ಏನಾದರೂ ಸೇವೆ ಮಾಡಲು ಮನಸ್ಸಿದ್ದರೆ ಹೆಸರನ್ನು ಕೊಡಿ ಅಂಥೇಳಿ. ನಾವು ಕೇಳುವಾಗ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾರೆ, ಅದ್ಭುತ ಮಾಡ್ತಾರೆ. ದೇವರು ನನ್ನನ್ನು ಇವತ್ತು ಆರಿಸಿಕೊಂಡಿದ್ದಕ್ಕಾಗಿ ಅವರಿಗೆ ನಾನು ಕೋಟಿ ಕೋಟಿ ವಂದನೆಯನ್ನು ಸಲ್ಲಿಸ್ತೇನೆ. We have come together to experience the healing power of Jesus. There is something beautiful in the Gospels. Wherever Jesus went, it is the sick and the broken-hearted who gathered around him. ಅವರ ಸುತ್ತಲೂ ಮುರಿದ ಮನಸ್ಸುಳ್ಳವರು ಮತ್ತು ರೋಗಿಗಳು ಬಂದು ಸೇರಿದರು. And Jesus took special care to bless them and heal them. ಯೇಸು ಸ್ವಾಮಿ ವಿಶೇಷವಾಗಿ ಅವರಿಗೆ ಆರೈಕೆಯನ್ನು ಮಾಡಲು, ಶುಶ್ರೂಷೆಯನ್ನು ಮಾಡಲು ಅವರು ತಮ್ಮ ಚಿತ್ರಣವನ್ನು ಬದಲಾಯಿಸಿಕೊಂಡರು. Every sick person who came to Jesus felt the healing flowing into them. ಯಾರೆಲ್ಲ ರೋಗಿಗಳು ಯೇಸು ಸ್ವಾಮಿಯ ಬಳಿಗೆ ಬಂದರು ಅವರೆಲ್ಲರೂ ಸಹ ಸೌಖ್ಯದ ಶಕ್ತಿ ಅವರಲ್ಲಿ ಹರಿದು ಬರುವುದನ್ನು ಅವರು ಗಮನಿಸಿದರು. Jesus did not send any sick person back saying, I cannot, I will not heal you. ಯೇಸು ಸ್ವಾಮಿ ಅವರ ಬಳಿಗೆ ಬಂದಂತಹ ಯಾವುದೇ ರೋಗಿಗೆ ನಾನು ನಿನ್ನನ್ನು ಗುಣಪಡಿಸಲು ಆಗುವುದಿಲ್ಲ ಎಂದು ಕಳಿಸಲಿಲ್ಲ. We have come to Jesus. ನಾವು ಯೇಸುವಿನ ಬಳಿಗೆ ಬಂದಿದ್ದೇವೆ. We believe in Jesus. ನಾವು ಯೇಸುವಿನಲ್ಲಿ ನಂಬಿಕೆ ಇಡುತ್ತೇವೆ. We trust in his mercy and power. ನಾವು ಅವರ ದಯೆಯಲ್ಲಿ, ಶಕ್ತಿಯಲ್ಲಿ ನಂಬಿಕೆ ಇಟ್ಟಿದ್ದೇವೆ. We offer to him every pain,
and ailment in our body. ಈಗ ನಮ್ಮ ಶರೀರದಲ್ಲಿರುವಂತ ಎಲ್ಲ ನೋವುಗಳನ್ನ ಬೇನೆಗಳನ್ನ ಅವರಿಗೆ ಸಮರ್ಪಿಸುತ್ತೇವೆ. And we wait for God's power to come into our body. ನಮ್ಮ ಶರೀರಕ್ಕೆ ದೇವರ ಸ್ಪರ್ಶ ಶಕ್ತಿ ಬರುವುದಕ್ಕಾಗಿ ಕಾದಿರುತ್ತೇವೆ. Let us worship our God. ನಾವೆಲ್ಲರೂ ಸಹ ನಮ್ಮ ದೇವರನ್ನು ಆರಾಧಿಸೋಣ. You may kneel down. ನೀವೆಲ್ಲರೂ ಸಹ ಮೊಣಕಾಲೂರಿರಿ. We bow our knees before our God. ನಮ್ಮ ಮೊಣಕಾಲನ್ನ ಬಗ್ಗಿಸುತ್ತಾ ಪ್ರಭುವನ್ನ ಆರಾಧಿಸೋಣ. We invite him into our midst. ನಾವು ನಮ್ಮ ಮಧ್ಯದಲ್ಲಿ ಅವರನ್ನ ಸ್ವಾಗತಿಸೋಣ. And we express our total surrender of our life to him. ನಮ್ಮ ಜೀವನವನ್ನ ಪರಿಪೂರ್ಣವಾಗಿ ಅವರಿಗೆ ಸಮರ್ಪಿಸಿ ಬಿಡೋಣ. And God will never fail us. ದೇವರು ನಮ್ಮನ್ನು ಎಂದಿಗೂ ಸಹ ಸೋಲಿಗೆ ಬಿಡುವುದಿಲ್ಲ. God will never abandon us. ದೇವರು ನಮ್ಮನ್ನು ಎಂದಿಗೂ ಸಹ ಕೈ ಬಿಡುವುದಿಲ್ಲ. When a sick person was brought to him, ಯಾವಾಗ ಒಂದು ರೋಗಿಯನ್ನ ಅವರ ಬಳಿಗೆ ಕರೆತಂದರೋ, lying on a mat, ಆ ಒಂದು ಹಾಸಿಗೆಯ ಸಮೇತ a paralyzed man, ಪಾರ್ಶ್ವವಾಯುವಾದ ರೋಗಿ, Jesus looked at him ಯೇಸು ಅವನನ್ನ ನೋಡಿದರು. and Jesus called him my son. ಯೇಸು ಅವನನ್ನು ನೋಡಿ ನನ್ನ ಮಗನೇ ಎಂದು ಕರೆದರು. You are like my son to me. ನೀನು ನನಗೆ ಮಕ್ಕಳಂತೆ. I'm like your father to you. ನಾನು ನಿಮಗೆ ತಂದೆಯಂತಿದ್ದೇನೆ. I love you as a father loves the son. ತಂದೆಯು ಮಗನನ್ನ ಯಾವ ರೀತಿಯಾಗಿ ಪ್ರೀತಿಸುತ್ತಾರೋ ಆ ರೀತಿಯಾಗಿ ನಾನು ನಿಮ್ಮನ್ನ ಪ್ರೀತಿಸುತ್ತೇನೆ. When the son is sick, ಮಗನು ಕಾಯಿಲೆ ಎಂದಿದ್ದರೆ the father will do everything for the healing of the son. ತಂದೆಯು ತನ್ನ ಮಗನ ಸೌಖ್ಯಕ್ಕಾಗಿ ಏನನ್ನೂ ಸಹ ಮಾಡಬಲ್ಲನು. That's what Jesus said to the paralyzed man. ಅದನ್ನೇ ಆ ಒಂದು ಪಾರ್ಶ್ವವಾಯು ರೋಗಿಗೆ ಯೇಸು ಹೇಳಿದ್ದು. And now Jesus is coming to call every one of us my son, my daughter. ಇಗೋ ಯೇಸು ಈಗ ಬರುತ್ತಿದ್ದಾರೆ ನಮ್ಮೆಲ್ಲರನ್ನು ಸಹ ನನ್ನ ಮಗನೇ ಮಗಳೇ ಎಂದು ಕರೆಯಲು. He is very pleased with us. ಇಗೋ ಅವರು ನಮ್ಮೊಂದಿಗೆ ಬಹಳ ಸಂತೋಷದಲ್ಲಿದ್ದಾರೆ. Because we have come into his presence. ಕಾರಣ ನಾವು ಅವರ ಸನ್ನಿಧಾನಕ್ಕೆ ಬಂದಿರುವುದು. Let us worship him. ನಾವೆಲ್ಲರೂ ಸಹ ಅವರನ್ನು ಆರಾಧಿಸೋಣ. Let us adore him. ಅವರನ್ನ ಮಹಿಮೆ ಪಡಿಸೋಣ. Let us surrender our pain and our ailment to him. ನಮ್ಮ ಬೇನೆ ಭವನಗಳನ್ನು ಅವರಿಗೆ ಸಮರ್ಪಿಸಿ ಬಿಡೋಣ. Let us believe this. ಇಗೋ ನಾವು ಇದನ್ನ ನಂಬೋಣ. Jesus is healing us now. ಯೇಸು ಈಗ ನಮ್ಮನ್ನ ಸೌಖ್ಯಪಡಿಸುತ್ತಾರೆಂದು. We will not go back from here without being healed. ಇಗೋ ನೀವು ಇಲ್ಲಿಂದ ಸೌಖ್ಯಗೊಳ್ಳದೆ ಹಿಂದಕ್ಕೆ ಹೋಗುವುದೇ ಇಲ್ಲ. And that's the promise Jesus gives to every one of us. ಇಗೋ ಇಲ್ಲಿರುವಂತ ಪ್ರತಿಯೊಬ್ಬರಿಗೆ ಇದಾಗಿದೆ ಯೇಸು ನೀಡುತ್ತಿರುವಂತ ವಾಗ್ದಾನ. Let's all sing together, worshiping and adoring him. ಇಗೋ ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿ ಅವರನ್ನ ಆರಾಧಿಸೋಣ, ನಮಿಸೋಣ. ಆರಾಧಿಸುವೆವು ನಾವು, ಆರಾಧಿಸುವೆವು ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. ಆರಾಧನೆ 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 ಆರಾಧನೆ. ಎಲ್ಲರದ್ದು ನಿಲ್ಲೋಣ, ಕರಗಳು ತಟ್ಟಿ ಸ್ವರವೆತ್ತಿ ಎಲ್ಲರೂ ಸೇರಿ ಆಡೋಣ. ಆರಾಧಿಸುವೆವು ನಾವು, ಆರಾಧಿಸುವೆವು ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. ಆರಾಧಿಸುವೆವು ನಾವು, ಆರಾಧಿಸುವೆವು ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. ಆರಾಧಿಸುವೆವು ನಾವು, ಆರಾಧಿಸುವೆವು ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು. ಆರಾಧಿಸುವೆವು ನಾವು, ಆರಾಧಿಸುವೆವು ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು. ಆರಾಧನೆ 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 ಆರಾಧನೆ. ಕರಗಳನ್ನು ತಟ್ಟುತ್ತಾ ವಿಶ್ವಾಸದಿಂದ
ಹಾಡಿ ಪಾಡಿ ಆರಾಧಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಗೀತೆ ಹಾಡೋಣ, ಹಲ್ಲೆಲೂಯ ಗೀತೆ ಹಾಡಿ ಆರಾಧಿಸೋಣ. ನಾವು ಇಂದು ವಿಶ್ವಾಸದಿ ಆರಾಧಿಸುವೆವು, ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು. ನಾವು ಇಂದು ವಿಶ್ವಾಸದಿ ಆರಾಧಿಸುವೆವು, ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು. ಆರಾಧನೆ 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 ಆರಾಧನೆ. ಇಳಿದು ಬಲ್ಲಿರಿ ಪರಿಶುದ್ಧಾತ್ಮರೇ, ಇಳಿದು ಬಲ್ಲಿರಿ ಪರಿಶುದ್ಧಾತ್ಮರೇ, ಸೌಖ್ಯವ ನೀಡಿರಿ ಪರಿಶುದ್ಧಾತ್ಮರೇ, ಸೌಖ್ಯವ ನೀಡಿರಿ ಪರಿಶುದ್ಧಾತ್ಮರೇ, ಬಿಡುಗಡೆ ನೀಡಿರಿ ಪರಿಶುದ್ಧಾತ್ಮರೇ, ಬಿಡುಗಡೆ ನೀಡಿರಿ ಪರಿಶುದ್ಧಾತ್ಮರೇ. ಮಂತ್ರ ಶಕ್ತಿಗಳೆಲ್ಲ ಚಿತ್ರ ಚಿತ್ರವಾಗಲಿ, ಮಂತ್ರ ಶಕ್ತಿಗಳೆಲ್ಲ ಚಿತ್ರ ಚಿತ್ರವಾಗಲಿ, ಮಂತ್ರ ಶಕ್ತಿಗಳೆಲ್ಲ ಚಿತ್ರ ಚಿತ್ರವಾಗಲಿ, ಮಂತ್ರ ಶಕ್ತಿಗಳೆಲ್ಲ ಚಿತ್ರ ಚಿತ್ರವಾಗಲಿ. ಇಳಿದು ಬಲ್ಲಿರಿ ಪರಿಶುದ್ಧಾತ್ಮರೇ, ಇಳಿದು ಬನ್ನಿರಿ ಪರಿಶುದ್ಧಾತ್ಮರೇ, ಸೌಖ್ಯವ ನೀಡಿರಿ ಪರಿಶುದ್ಧಾತ್ಮರೇ, ಸೌಖ್ಯವ ನೀಡಿರಿ ಪರಿಶುದ್ಧಾತ್ಮರೇ, ಬಿಡುಗಡೆ ನೀಡಿರಿ ಪರಿಶುದ್ಧಾತ್ಮರೇ, ಬಿಡುಗಡೆ ನೀಡಿರಿ ಪರಿಶುದ್ಧಾತ್ಮರೇ. ಮಂತ್ರ ಶಕ್ತಿಗಳೆಲ್ಲ ಚಿತ್ರ ಚಿತ್ರವಾಗಲಿ, ಮಂತ್ರ ಶಕ್ತಿಗಳೆಲ್ಲ ಚಿತ್ರ ಚಿತ್ರವಾಗಲಿ. ಹಲ್ಲೆಲೂಯ 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 ಹಲ್ಲೆಲೂಯ. From the altar, from the piece of bread, Jesus is telling every one of us, this is my body. ಬಲಿಪೀಠದ ಮೇಲೆ ಈ ಚಿಕ್ಕದಾದಂತಹ ರೊಟ್ಟಿಯಿಂದ ಯೇಸು ನಮ್ಮೆಲ್ಲರಿಗೂ ಸಹ ಹೇಳುತ್ತಿದ್ದಾರೆ, ಇದು ನನ್ನ ದೇಹ, This is my body broken for you. ಮುರಿಯಲ್ಪಟ್ಟಿರುವಂತಹ ನನ್ನ ಶರೀರ ನಿನಗಾಗಿ. It is the broken body of Jesus that we are looking at. ಇಗೋ ಮುರಿಯಲ್ಪಟ್ಟ ಕ್ರಿಸ್ತರ ಶರೀರವಾಗಿದೆ ನಾವು ನೋಡುತ್ತಿರುವುದು. He offered himself to be wounded in order that we may be healed. ಇಗೋ ನಾವು ಸೌಖ್ಯಗೊಳ್ಳುವುದಕ್ಕಾಗಿ ಅವರು ತಮ್ಮನ್ನೇ ತಾವು ಮುರಿದುಕೊಳ್ಳುವುದಕ್ಕೋಸ್ಕರ ಸಮರ್ಪಿಸಿಕೊಂಡರು. It is our pain and our sickness that Jesus took upon himself. ಇದು ನಮ್ಮ ಸಂಕಷ್ಟ ಮತ್ತು ನಮ್ಮ ಬೇನೆಗಳಾಗಿದೆ, ಅವರು ತಮ್ಮ ಮೇಲೆ ವಹಿಸಿಕೊಂಡದ್ದು. And that's why he went about healing everyone. ಆ ಕಾರಣದಿಂದಲೇ ಅವರು ಹೊರಟು ಎಲ್ಲರನ್ನೂ ಸಹ ಸೌಖ್ಯಗೊಳಿಸಿದ್ದು. In the Jericho marketplace, a blind man by name Bartimaeus cried out to Jesus. ಆ ಜೆರಿಕೋವಿನ ಮಾರುಕಟ್ಟೆ ಆ ಒಂದು ಬೀದಿಯಲ್ಲಿ ಒಂದು ಕುರುಡನಾದ ಬಾರ್ತಿಮಾಯನು ಗಟ್ಟಿಯಾಗಿ ಕೂಗಿ ಕರೆದ, Jesus, son of David, have mercy on me. ಯೇಸುವೇ, ದಾವಿದ ಕುಲಪುತ್ರರೇ, ನನ್ನ ಮೇಲೆ ದಯೆ ತೋರಿರಿ ಎಂದು. There was a large crowd there. ಅಲ್ಲಿ ದೊಡ್ಡದಾದ ಜನಸಾಂದ್ರತೆ ಇತ್ತು. Everyone was making noise. ಎಲ್ಲರೂ ಸಹ ಶಬ್ದವನ್ನ ಮಾಡುತ್ತಿದ್ದರು. That's when this poor blind beggar began to cry out,
Jesus, son of David, have mercy on me. ಈ ಸಮಯದಲ್ಲಿ ಅಂಧನಾದಂತ ಬಡವನಾದ ನಿರ್ಗತಿಕನಾದಂತ ಈ ಒಂದು ಬಾರ್ತಿಮಾಯನು ಕರೆದದ್ದು, ಯೇಸುವೇ ದಾವಿದ ಕುಲಪುತ್ರರೇ ನನ್ನ ಮೇಲೆ ಕರುಣೆ ತೋರಿ ಎಂದು. The friends began to rebuke Bartimaeus. ಈಗ ಆತನ ಸ್ನೇಹಿತರು ಅವನನ್ನ ಸುಮ್ಮನೆ ಎಂದು ಗದರಿಸಿದರು. What are you shouting out for? ನೀನು ಯಾವ ಕಾರಣಕ್ಕಾಗಿ ಕೂಗುತ್ತಿದ್ದೀಯಾ? How can Jesus hear you? ಯಾವ ರೀತಿಯಾಗಿ ಯೇಸು ನಿನ್ನನ್ನು ಕೇಳುತ್ತಾರೆ? There's a big crowd making noise. ಇಲ್ಲಿ ದೊಡ್ಡದಾದಂತ ಜನಸಾಗರ ಬೊಬ್ಬೆ ಇಡುತ್ತಿದೆ. But Bartimaeus cried out all the more. ಆದರೆ ಬಾರ್ತಿಮಾಯನು ಇನ್ನೂ ಹೆಚ್ಚಾಗಿ ಬೊಬ್ಬೆ ಹಾಕಿದ. Jesus, son of David, have mercy on me. ಯೇಸುವೇ ದಾವಿದ ಕುಲಪುತ್ರರೇ ನನ್ನ ಮೇಲೆ ದಯೆ ತೋರಿ ಎಂದು. And Jesus heard that cry. ಯೇಸು ಆ ಒಂದು ಕೂಗನ್ನ ಕೇಳಿಸಿಕೊಂಡರು. How did Jesus hear that cry? ಯಾವ ರೀತಿಯಾಗಿ ಯೇಸು ಆ ಧ್ವನಿಯನ್ನ ಕೇಳಿಸಿಕೊಂಡರು? The psalmist tells us. ಈಗೋ ಕೀರ್ತನೆಗಾರನು ಹೇಳುತ್ತಾನೆ, God is attentive to the cries of the poor. ಈಗೋ ನಿರ್ಗತಿಕರ ಕಣ್ಣೀರಿಗೆ ದೇವರು ಕಿವಿಗೊಡುತ್ತಾರೆಂದು. Again the psalmist tells us. ಅದೇ ರೀತಿಯಾಗಿ ಕೀರ್ತನೆಗಾರನು ಹೇಳುತ್ತಾನೆ, This poor man cried and God heard him. ಯಾವಾಗ ಭಕ್ತನು ಮೊರೆ ಇಟ್ಟನು ಆಗ ದೇವರು ಅವನ ಸ್ವರವನ್ನು ಕೇಳಿಸಿಕೊಂಡರು. We want to cry out to Jesus. ಈಗ ನಾವು ಯೇಸುವಿಗೆ ಕರೆ ಇಡೋಣ. Jesus asked him, ಯೇಸು ಅವನನ್ನ ಕೇಳಿದರು, what do you want me to do for you? ಈಗ ನಿನಗಾಗಿ ನಾನು ಏನನ್ನ ಮಾಡಬೇಕು? And Jesus is asking every one of us here. ಯೇಸು ಇಲ್ಲಿರುವಂತ ಪ್ರತಿಯೊಬ್ಬರಲ್ಲೂ ಸಹ ಕೇಳುತ್ತಿದ್ದಾರೆ, ನನ್ನಿಂದ ಏನಾಗಬೇಕೆಂದು. What do you want me to do for you? ಈಗ ನಿನಗಾಗಿ ನಾನು ಏನನ್ನ ಮಾಡಬೇಕು? We want to tell Jesus. ಈಗ ನಾವು ಯೇಸುವಿಗೆ ಹೇಳಬೇಕೆಂದಿದ್ದೇವೆ How sick we are. ನಾವು ಎಷ್ಟೆಲ್ಲಾ ರೋಗಿಗಳಿದ್ದೇವೆಂದು. We want to tell Jesus. ನಾವು ಯೇಸುವಿಗೆ ಹೇಳಬೇಕೆಂದಿದ್ದೇವೆ How sad we are. ನಾವು ಎಷ್ಟು ದುಃಖಿಗಳಾಗಿದ್ದೇವೆಂದು. We want to tell Jesus. ನಾವು ಯೇಸುವಿಗೆ ಹೇಳಬೇಕೆಂದಿದ್ದೇವೆ How frightened we are. ನಾವು ಎಷ್ಟು ಭಯಭೀತಿಯಲ್ಲಿದ್ದೇವೆಂದು. Let us cry out to him. ಈಗ ನಾವೆಲ್ಲರೂ ಸಹ ಯೇಸುವಿನಲ್ಲಿ ಕಣ್ಣೀರಿಡೋಣ. Tell Jesus. ಯೇಸುವಿಗೆ ಹೇಳೋಣ, whatever you want Jesus to do for you. ಈಗ ನಿಮಗಾಗಿ ಯೇಸು ಏನನ್ನೆಲ್ಲ ಮಾಡಬೇಕು ಅದನ್ನ ಹೇಳಿ. Tell Jesus. ಯೇಸುವಿಗೆ ಹೇಳಿ, how sick you are. ಎಷ್ಟು ರೋಗಿಯಾಗಿದ್ದೀರೆಂದು. You could be sick in your eyes. ಈಗ ನಿಮ್ಮ ಕಣ್ಗಳಲ್ಲಿ ನೀವು ರೋಗಿಯಾಗಿರಬಹುದು. You could be sick in your stomach. ನಿಮ್ಮ ಹೊಟ್ಟೆಯಲ್ಲಿ ನೀವು ಕಾಯಿಲೆ ಇರಬಹುದು. You could be having pain in your legs. ಈಗ ನಿಮ್ಮ ಕಾಲಿನಲ್ಲಿ ನೋವುಗಳಿರಬಹುದು. Some of you are having acute backache. ಈಗ ಕೆಲವೊಂದು ಜನರಿಗೆ ಬೆನ್ನಿನ ಸಮಸ್ಯೆ ಇರಬಹುದು. Some of you suffering from asthmatic complaint. ಈಗ ಉಸಿರಾಟದ ತೊಂದರೆಯಲ್ಲಿ ಕೆಲವೊಂದು ಜನರು ಇರಬಹುದು. Tell everything to Jesus. ಎಲ್ಲವನ್ನು ಯೇಸುವಿಗೆ ಹೇಳೋಣ. The Lord is attentive to your cry. ಈಗ ಯೇಸು ನಿಮ್ಮ ಕರೆಗೆ ಈಗ ಕಿವಿಗೊಡಲಿದ್ದಾರೆ. Here there is a large gathering. ಅಲ್ಲಿ ದೊಡ್ಡ ಜನಸಾಗರವಿದ್ದರೂ ಸಹ But you are important for Jesus. ಆದರೆ ನೀನು ಅಮೂಲ್ಯರು ಯೇಸುವಿಗೆ. When you cry, the Lord will listen to you. ನೀವು ಯಾವಾಗ ಕೂಗುತ್ತೀರೋ ಆಗ ದೇವರು ಕೇಳುತ್ತಾರೆ. The Lord will pick up your cry. ಪ್ರಭು ನಿಮ್ಮ ಕಣ್ಣೀರನ್ನ ತೆಗೆದುಕೊಳ್ಳುತ್ತಾರೆ. Let us tell Jesus. ಈಗ ಯೇಸುವಿಗೆ ಹೇಳೋಣ, whatever you want Jesus to do for you. ಈಗ ನಿಮಗಾಗಿ ಯೇಸು ಏನನ್ನ ಮಾಡಬೇಕು ಅದನ್ನ ಹೇಳೋಣ. What is the healing you are looking for? ಈಗ ನೀವು ಯಾವ ಸೌಖ್ಯವನ್ನು ಬಯಸುತ್ತಿದ್ದೀರಿ? Let's all raise our hands up to him. ಈಗ ಎರಡು ಕರಗಳನ್ನು ಅವರ ಕಡೆಗೆ ಚಾಚೋಣ. And cry out to Jesus. ಈಗ ಯೇಸುವಿನಲ್ಲಿ ಕೂಗೋಣ. What do you want Jesus to do for you? ಈಗ ನಿಮಗಾಗಿ ಯೇಸು ಏನನ್ನ ಮಾಡಬೇಕು ಅದನ್ನು Tell Jesus. ಯೇಸುವಿಗೆ ಹೇಳಿರಿ. How sick you are. ಎಷ್ಟು ರೋಗಿಯಾಗಿದ್ದೀರೆಂದು. Tell Jesus. ಯೇಸುವಿಗೆ ಹೇಳಿರಿ. What is your problem? ನಿಮ್ಮ ಸಮಸ್ಯೆಗಳೇನೆಂದು. Tell Jesus. ಯೇಸುವಿಗೆ ಹೇಳಿರಿ. What healing you are looking for. ನೀವು ಯಾವ ಸೌಖ್ಯವನ್ನು ಬಯಸುತ್ತಿದ್ದೀರೆಂದು. The Lord will pick up your cry. ಈಗ ದೇವರು ನಿಮ್ಮ ಕಣ್ಣೀರನ್ನು ತೆಗೆದುಕೊಳ್ಳುತ್ತಾರೆ. God has brought you here. ಈಗ ದೇವರು ನಿಮ್ಮನ್ನ ಇಲ್ಲಿಗೆ ಕರೆ ತಂದಿದ್ದಾರೆ. To his presence. ಅವರ ಸನ್ನಿಧಾನಕ್ಕೆ. To hear your cry. ನಿಮ್ಮ ಕಣ್ಣೀರನ್ನ ಕೇಳಲು. Tell Jesus. ಯೇಸುವಿಗೆ ಹೇಳಿರಿ. Cry out to him. ಅವರ ಬಳಿ ಕಣ್ಣೀರಿಟ್ಟು ಮೊರೆ ಇಡಿರಿ. Hallelujah. 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 We thank you, Jesus. We bless you, Jesus. We thank you. Hallelujah. 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 Yeshua. Jesus, we cry out to you, Lord. We cry out to you, Jesus. Here we are, Jesus. Praise you. Your children, Lord. Your children, they are crying out to you. Mercy on them, Lord. Mercy on your children. ಆರೋಗ್ಯದಾಯಕನೇ
ಅಪ್ಪ ಯೇಸುವೇ, ರೋಗದಿ ಬಳಲಿರುವೆ, ಕರುಣಿಸು ಕರ್ತನೇ. ಆರೋಗ್ಯದಾಯಕನೇ ಅಪ್ಪ ಯೇಸುವೇ, ರೋಗದಿ ಬಳಲಿರುವೆ, ಕರುಣಿಸು ಕರ್ತನೇ. ನಿಮ್ಮ ಗಾಯದಲ್ಲಿ ಸೌಖ್ಯದ ಶಕ್ತಿ ಇದೆ, ನಿಮ್ಮ ರಕ್ತದಲ್ಲಿ ಬಿಡುಗಡೆ ದೊರಕಲಿದೆ. ನಿಮ್ಮ ಗಾಯದಲ್ಲಿ, ನಿಮ್ಮ ಗಾಯದಲ್ಲಿ ಸೌಖ್ಯದ ಶಕ್ತಿ ಇದೆ. ನಿಮ್ಮ ರಕ್ತದಲ್ಲಿ, ನಿಮ್ಮ ರಕ್ತದಲ್ಲಿ ಬಿಡುಗಡೆ ದೊರೆಯಲಿದೆ. ಬಿಡುಗಡೆ ದೊರೆಯಲಿದೆ. ನನ್ನನ್ನು ಮುಟ್ಟಿರಿ ಯೇಸುವೇ, ನನ್ನ ಮುಟ್ಟಿರಿ, ಸೌಖ್ಯ ನೀಡಿರಿ ಯೇಸುವೇ, ಸೌಖ್ಯ ನೀಡಿರಿ. ನನ್ನ ಮುಟ್ಟಿರಿ ಯೇಸುವೇ, ನನ್ನ ಮುಟ್ಟಿರಿ, ಸೌಖ್ಯ ನೀಡಿರಿ ಯೇಸುವೇ, ಸೌಖ್ಯ ನೀಡಿರಿ. ರಕ್ತ ಚಿಮುಕಿಸಿ, ರಕ್ತ ಚಿಮುಕಿಸಿ, ರಕ್ಷೆ ನೀಡಿರಿ, ರಕ್ಷೆ ನೀಡಿರಿ. ಆರೋಗ್ಯದಾಯಕನೇ, ಆರೋಗ್ಯದಾಯಕನೇ ಅಪ್ಪ ಯೇಸುವೇ, ರೋಗದಿ ಬಳಲಿರುವೆ, ಕರುಣಿಸು ಕರ್ತನೇ. ಆರೋಗ್ಯದಾಯಕರೇ ಅಪ್ಪ ಯೇಸುವೇ, ರೋಗದಿ ಬಳಲಿರುವೆ, ಕರುಣಿಸು ಕರ್ತನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah, Jesus Christ. Please be seated. ದಯಮಾಡಿ ಕುಳಿತುಕೊಳ್ಳೋಣ. Those of you having a problem in your eyes, could you please stand up? ಯಾರಿಗೆಲ್ಲ ನಿಮ್ಮ ಕಣ್ಣಿನಲ್ಲಿ ಕಾಯಿಲೆಗಳಿದೆ, ರೋಗಗಳಿದೆ, ದಯಮಾಡಿ ಎದ್ದು ನಿಂತ್ಕೊಳ್ರಿ. ಕಣ್ಣಿನ ಸಮಸ್ಯೆ ಯಾರಿಗಿದೆ ಅಂಥವ್ರು ಎದ್ದು ನಿಂತ್ಕೊಳ್ರಿ. You are not able to see well. ನಿಮಗೆ ಸರಿಯಾಗಿ ನೋಡಲು ಆಗ್ತಾ ಇಲ್ಲ. There is a constant watering of the eyes. ಈಗ ನಿಮ್ಮ ಕಣ್ಣಿನಲ್ಲಿ ಅವಾಗ ನೀರು ಬರ್ತದೆ, ಅಂಥವ್ರು ಎದ್ದು ನಿಂತ್ಕೊಳ್ರಿ. The eyes are getting dried up. ನಿಮ್ಮ ಕಣ್ಣು ಒಣಗಿ ಹೋಗ್ತಾ ಇದೆ, ಅಂಥವ್ರು ಎದ್ದು ನಿಂತ್ಕೊಳ್ರಿ. All the problem of our eyes we want to offer to Jesus. ಕಣ್ಣಿನ ಯಾವುದೇ ಸಮಸ್ಯೆ ಆಗಲಿ ಅದನ್ನು ಈಗ ಪ್ರಭುವಿಗೆ ಸಮರ್ಪಿಸುವಂತ ಸಮಯ. The doctor may have said, ಈಗ ಡಾಕ್ಟರ್ಗಳು ಹೇಳಿರಬಹುದು, you are slowly losing your eyesight. ನೀವು ನಿಧಾನವಾಗಿ ನಿಮ್ಮ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಿದ್ದೀರಿ. But Jesus has a different judgment. ಆದರೆ ಯೇಸುವಿಗೆ ಬೇರೆ ಆದಂತಹ ಒಂದು ತೀರ್ಪಿದೆ. A judgment Jesus said to Bartimaeus, ಬಾರ್ತಿಮಾಯನಿಗೆ ನೀಡಿದಂತ ಅದೇ ರೀತಿಯಾದಂತ ತೀರ್ಪು, let your eyes be opened. ನಿಮ್ಮ ಕಣ್ಗಳು ತೆರೆಯಲ್ಪಡಲೆಂದು. The Lord wants to open your eyes. ಪ್ರಭು ನಿಮ್ಮ ಕಣ್ಣನ್ನು ತೆರೆಯಲು ಬಯಸುತ್ತಿದ್ದಾರೆ. Lord wants to heal your eyes. ಪ್ರಭು ನಿಮ್ಮ ಕಣ್ಣನ್ನು ಗುಣಪಡಿಸಬೇಕಿದ್ದಾರೆ. Lord wants to take away every pain from your eyes. ನಿಮ್ಮ ಕಣ್ಣಿನಲ್ಲಿರುವ ಎಲ್ಲ ಸಮಸ್ಯೆಯನ್ನು ಪ್ರಭು ತೆಗೆಯಬೇಕೆಂದಿದ್ದಾರೆ. Lord is healing your eyes now. ಪ್ರಭು ಈಗ ನಿಮ್ಮ ಕಣ್ಗಳನ್ನು ಗುಣಪಡಿಸುತ್ತಿದ್ದಾರೆ. Believe in the power of Jesus. ಇಗೋ ದೇವರ ಶಕ್ತಿ ಹರಿದು ಬರುತ್ತಿದೆ. Believe in the love of Jesus for you. ಇಗೋ ದೇವರ ಪ್ರೀತಿ ನಿಮ್ಮ ಮೇಲೆ ಹರಿದು ಬರುತ್ತಿದೆ. God is healing your eyes now. ಪ್ರಭು ನಿಮ್ಮ ಕಣ್ಣನ್ನು ಈಗ ಗುಣಪಡಿಸುತ್ತಿದ್ದಾರೆ. Feel the power.
ಶಕ್ತಿಯನ್ನು ಅನುಭವಿಸಿರಿ. The healing power. ಸೌಖ್ಯದ ಶಕ್ತಿ. The healing power of Jesus in your eyes. ಯೇಸುವಿನ ಸೌಖ್ಯದ ಶಕ್ತಿ ನಿಮ್ಮ ಕಣ್ಗಳ ಮೇಲೆ. You can feel that power now. ಈಗ ನೀವು ಆ ಸೌಖ್ಯವನ್ನು ಅನುಭವಿಸಬಹುದು. That power of healing ಸೌಖ್ಯದ ಶಕ್ತಿ in your eyes. ನಿಮ್ಮ ಕಣ್ಗಳಲ್ಲಿ. And we want to praise him. ಈಗ ನಾವೀಗ ಅವರನ್ನು ಸ್ತುತಿಸಬೇಕೆಂದಿದ್ದೇವೆ. The Lord is healing your eyes. ಪ್ರಭು ನಮ್ಮ ಕಣ್ಣನ್ನ The Lord ಗುಣಪಡಿಸುತ್ತಿರುವುದಕ್ಕಾಗಿ. is taking away all that pain. ಈಗ ನಿಮ್ಮ ಕಣ್ಣಿನಲ್ಲಿರುವ ಎಲ್ಲ ನೋವನ್ನು The ತೆಗೆದುತ್ತಿರುವುದಕ್ಕಾಗಿ. Lord is taking away all that swelling in your eyes. ನಿಮ್ಮ ಕಣ್ಣಿನಲ್ಲಿರುವ ಎಲ್ಲ ಊತವನ್ನ ಪ್ರಭು ತೆಗೆದು ಹಾಕ್ತಾ ಇದ್ದಾರೆ. We want to praise and thank our God ಈಗ ನಾವು ನಮ್ಮ ದೇವರನ್ನ ಸ್ತುತಿ ವಂದನೆಗಳಲ್ಲಿ ಸಮರ್ಪಿಸಬೇಕೆಂದಿದ್ದೇವೆ. for healing our eyes now. ಕಾರಣ ನಮ್ಮ ಕಣ್ಗಳನ್ನು ಅವರು ಗುಣಪಡಿಸಿದ್ದಕ್ಕಾಗಿ. Let's all raise our hands up to God. ಎಲ್ಲರೂ ಸಹ ಪ್ರಭುವಿನ ಕಡೆಗೆ ಎರಡೂ ಕೈಗಳನ್ನ ಚಾಚೋಣ. And we want to pray for our brothers and sisters ಈಗ ನಮ್ಮ ಸಹೋದರ ಸಹೋದರಿಗಾಗಿ ಪ್ರಾರ್ಥನೆ ಮಾಡೋಣ. who are standing up. ಈಗ ಯಾರೆಲ್ಲ ನಿಂತಿದ್ದಾರೋ God is healing them. ಈಗ ಪ್ರಭು ಅವರನ್ನ God ಗುಣಪಡಿಸುತ್ತಿದ್ದಾರೆ. is healing them. ಪ್ರಭು ಅವರನ್ನ ಗುಣಪಡಿಸುತ್ತಿದ್ದಾರೆ. Healing has come to our brothers and sisters. ಈಗ ನಮ್ಮ ಸಹೋದರ ಸಹೋದರಿಗೆ ಸೌಖ್ಯ ಬಂದಿದೆ. We're experiencing the power of Jesus. ಈಗ ನಾವು ಪ್ರಭುವಿನ ಶಕ್ತಿಯನ್ನು ಅನುಭವಿಸುತ್ತಿದ್ದೇವೆ. The healing mercy of Jesus. ದೇವರ ಸೌಖ್ಯದ ದಯೆಯನ್ನು ಅನುಭವಿಸ್ತಾ ಇದ್ದೇವೆ. Hallelujah. Hallelujah. Praise you, Jesus. Thank you, Lord. Please be seated. ದಯಮಾಡಿ ಕುಳಿತುಕೊಳ್ಳ್ರಿ. Those who are having an acute backache, could you please stand up? ಯಾರಿಗೆಲ್ಲ ಸೊಂಟದ ಸಮಸ್ಯೆ ಇದೆ ಅಂತವರು ಎದ್ದು ನಿಂತ್ಕೊಳ್ರಿ. Your backache is creating a lot of problem for you. ಈಗ ನಿಮ್ಮ ಬೆನ್ನಿನ ಮತ್ತು ಸೊಂಟದ ಸಮಸ್ಯೆ ಬಹಳಷ್ಟು ನೋವುಗಳನ್ನು ಕೊಡ್ತಾ ಇದೆ ಅಂತವರು ಎದ್ದು ನಿಂತ್ಕೊಳ್ರಿ. Whatever the problem of your back, ನಿಮ್ಮ ಬೆನ್ನಿನ ಯಾವುದೇ ಸಮಸ್ಯೆಗಳಿರಬಹುದು, the Lord is healing you now. ಈಗ ಪ್ರಭು ನಿಮ್ಮನ್ನ ಸೌಖ್ಯಗೊಳಿಸಲಿದ್ದಾರೆ. God's power is descending upon your back. ಈಗ ನಿಮ್ಮ ಸೊಂಟದ ಮೇಲೆ ದೇವರ ಶಕ್ತಿ ಇಳಿದು ಬರುತ್ತಿದೆ. God's healing power is coming upon you. ಈಗ ದೇವರ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುತ್ತಿದೆ. God's power you feel in your back now. ಈಗ ನಿಮ್ಮ ಹಿಂದೆ ಈಗ ಪ್ರಭುವಿನ ಶಕ್ತಿಯನ್ನು ನೀವು ಅನುಭವಿಸುತ್ತಿದ್ದೀರಿ. Thank you, Jesus, for your healing. ಓ ಸ್ತೋತ್ರ ಯೇಸುವೆ ನಿಮ್ಮ ಸೌಖ್ಯಕ್ಕಾಗಿ. Thank you, Jesus, for your power. ಈಗ ನಿಮ್ಮ ಶಕ್ತಿಗಾಗಿ ಸ್ತೋತ್ರ ಯೇಸುವೆ. Thank you, Jesus, for your mercy. ಈಗ ನಿಮ್ಮ ದಯೆಗಾಗಿ ಸ್ತೋತ್ರ ಯೇಸುವೆ. Your power is descending ಈಗ ನಿಮ್ಮ ಶಕ್ತಿ ಹರಿದು ಬರುತ್ತಿದೆ. on the back of every one of you. ಈಗ ಎಲ್ಲರ ಹಿಂದೆ ಬೆನ್ನಿನ ಹಿಂದೆ ಹರಿದು ಬರುತ್ತಿದೆ. We praise you, Jesus. ಪ್ರಭುವೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. We thank you, Jesus. ಪ್ರಭುವೇ ನಾವು ನಿಮಗೆ ವಂದನೆ ಸಲ್ಲಿಸುತ್ತೇವೆ. We trust in your mercy, Jesus. ಈಗ ನಿಮ್ಮ ದಯೆಯಲ್ಲಿ ನಂಬಿಕೆ ಇಟ್ಟಿದ್ದೇವೆ. Everyone is being healed ಎಲ್ಲರೂ ಸಹ ಸೌಖ್ಯವನ್ನು ಹೊಂದುತ್ತಿದ್ದಾರೆ of the power of Jesus. ಈಗ ದೇವರ ಶಕ್ತಿಯಿಂದ. Everyone experience that mercy ಎಲ್ಲರೂ ಸಹ ದೇವರ ದಯೆಯನ್ನು ಅನುಭವಿಸುತ್ತಿದ್ದಾರೆ. on your back. ಈಗ ನಿಮ್ಮ ಬೆನ್ನಿನ ಹಿಂದೆ. Your back is healed. ಈಗ ನಿಮ್ಮ ಬೆನ್ನಿನ ಹಿಂದೆ ಸೌಖ್ಯ ಬರುತ್ತಿದೆ. Let us praise him. ಎಲ್ಲರೂ ಸಹ ಅವರನ್ನು ಸ್ತುತಿಸೋಣ. Let us believe in him. ಈಗ ಅವರಲ್ಲಿ ನಂಬಿಕೆ ಇಡೋಣ. Hallelujah. Those of you standing up now, bend forward. ಯಾರೆಲ್ಲ ನಿಂತಿದ್ದೀರೋ ದಯಮಾಡಿ ಸ್ವಲ್ಪ ಮುಂದೆ ಬಗ್ಗಿ ನೋಡಿ. Bend forward. ಎಲ್ಲರೂ ಸಹ ಸ್ವಲ್ಪ ಮುಂದೆ ಬಗ್ಗಿ ನೋಡಿ ಕೆಳಗಡೆವರೆಗೂ. Bend as low as you can. ಎಷ್ಟಾಗುತ್ತದೋ ಅಷ್ಟು ನೀವು ನಿಮ್ಮ ಬಗ್ಗಿ ನೋಡಿ ನಿಮ್ಮ ಸೊಂಟದ ಸಮಸ್ಯೆ ಇದೆಯಂತ. When you bend low, ಈಗ ನೀವು ಕೆಳಗಡೆ ಬಗ್ಗಿದಾಗ you cannot feel that pain anymore. ನೀವು ಬಗ್ಗುವಾಗ ಆ ನೋವೇನಾದ್ರೂ ನೀವು ಈಗ ಅನುಭವಿಸ್ತಾ ಇಲ್ಲ ಅಂತ ಹೇಳಿದ್ರೆ, Earlier you could not bend low like this ಆದ್ರೆ ಹಿಂದೆ ನೀವು ಈ ರೀತಿಯಾಗಿ ಬಗ್ಗಲು ಆಗ್ತಾ ಇರಲಿಲ್ಲ because of your backache. ಆ ಒಂದು ಸೊಂಟದ ಸಮಸ್ಯೆಯಿಂದ. Now that pain is taken away by the Lord. ಈಗ ಆ ಒಂದು ನೋವನ್ನ ಪ್ರಭು ತೆಗೆದು ಬಿಟ್ಟಿದ್ದಾರೆ. And therefore you are able to bend low. ಆದುದರಿಂದ ಈಗ ನೀವು ಕೆಳಗೆ ಬಗ್ಗಲು ಸಾಧ್ಯ. There's no pain on your back anymore. ಈಗ ನಿಮ್ಮ ಸೊಂಟದಲ್ಲಿ ಯಾವುದೇ ರೀತಿಯಾದ ನೋವಿಲ್ಲ. When you were bending low, you did not feel that pain on your back. ಈಗ ನೀವು ಈಗ ಬಗ್ಗುವಾಗ ಬೆನ್ನಿನಲ್ಲಿ ಸೊಂಟದಲ್ಲಿ ನೋವು ಕಾಣಿಸಿಕೊಳ್ಳಲಿಲ್ಲ. And that means you are healed. ಅದರ ಅರ್ಥ ನೀವು ಸೌಖ್ಯವನ್ನು ಹೊಂದಿದ್ದೀರೆಂದು. Those of you who are healed, raise your arms up. ಯಾರಿಗೆಲ್ಲ ಕೆಳಗಡೆ ಬಗ್ಗುವಾಗ ಸೌಖ್ಯ ಆಗಿದೆ ಅಂತವ್ರ ಕೈಗಳನ್ನ ಮೇಲೆ ಮಾಡಿ. Those of you felt the healing of your back, raise your arms up. ಯಾರಿಗೆಲ್ಲ ಬೆನ್ನಿನ ಮತ್ತು ಸೊಂಟದ ಸಮಸ್ಯೆ ಬಿಡುಗಡೆ ಆಗಿದೆ ಅಂತವ್ರ ಕೈ ಮೇಲೆ ಮಾಡಿ.
Brothers and sisters, look around. ಇಗೋ ಸಹೋದರ ಸಹೋದರಿಯರೇ ತಿರುಗಿ ನೋಡ್ರಿ. How many are healed by the ಎಷ್ಟು Lord? ಜನರು ಪ್ರಭುವಿನಿಂದ ಸೌಖ್ಯವನ್ನು ಹೊಂದಿದ್ದಾರೆ. Pain is taken away. ಇಗೋ ಅವರ ನೋವನ್ನು ತೆಗೆದು ಹಾಕಿದ್ದಾರೆ. Trust in the mercy of God. ದೇವರ ದಯೆಯಿಂದ We believe in the power of our God. ಇಗೋ ನಾವು ದೇವರ ಶಕ್ತಿಯಲ್ಲಿ ನಂಬಿಕೆ ಇಡುತ್ತೇವೆ. God loves every one of us. ಪ್ರಭು ನಾವೆಲ್ಲರನ್ನೂ ಸಹ ಪ್ರೀತಿಸ್ತಾರೆ. He wants to heal us. ಅವರು ನಮ್ಮನ್ನು ಸೌಖ್ಯಗೊಳಿಸಬೇಕೆಂದಿದ್ದಾರೆ. God does not want you to suffer. ದೇವರು ನೀವು ಸಂಕಷ್ಟದಲ್ಲಿ ಇರಬೇಕೆಂದು ಬಯಸುವುದಿಲ್ಲ. Because he took all the suffering upon himself. ಕಾರಣ ಅವರು ತಮ್ಮ ಮೇಲೆ ಎಲ್ಲಾ ಸಂಕಷ್ಟಗಳನ್ನು ವಹಿಸಿಕೊಂಡಿದ್ದಾರೆ. In order that you may be healed. ಕಾರಣ ನೀವು ಸೌಖ್ಯವನ್ನು ಹೊಂದಲು. And God's power has come into your back. ನಿಮ್ಮ ಬೆನ್ನಿನ ಹಿಂದೆ ದೇವರ ಶಕ್ತಿ ಇಳಿದು ಬಂದಿದೆ. Let us praise him. ನಾವೆಲ್ಲರೂ ಸಹ ದೇವರನ್ನು ಸ್ತುತಿಸೋಣ. Let us thank him. ಅವರನ್ನು ವಂದಿಸೋಣ. Hallelujah. 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 ಎಲ್ಲರೂ ಮೊಣಕಾಲೂರಿ. ಆರಾಧನೆ ನರಪುತ್ರನ